ಜಲಬಿಂದಿನ ವ್ಯವಹಾರ ಒಂದೇ. ಆಸೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ. ಏನ ನೋದಿ ಏನ ಕೇಳಿ ಏನೇ ಫಲ ಕುಲಜನೆಂಬುದಕ್ಕೆ ಔದು ದೃಷ್ಟ. ಸತ್ತದಾತು ಸಮಪಿಂಡಂ ಸರ್ವಕ್ರಿಯಾ ಸಮಯೋನಿ ಸಮದ್ಭವಂ ಆತ್ಮಜೀವಂ ಸಮಾಯುಕ್ತಂ ವರ್ಣನಾ ಕಿಂ ಎಂಬುದಾಗಿ ಕಾಸಿಕಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ ಕರ್ಣದಲ್ಲಿ ಜನಿಸಿದರುಂಟೆ ಜಗದೊಳಗೆ ಇದು ಕಾರಣ ಕೂಡಲ ಸಂಗಮ ದೇವ ಲಿಂಗಸ್ಥಳವನರಿಯದವನಿ ಕೊಲ್ಲುಜನು. ದಿಗಂತ ಪ್ರಕಾಶನದಿಂದ ಉರಿ ಬಾನ ಬೆಳದಿಂಗಳು ಕ್ಯಾನ್ಸರ್ ಜೊತೆಗೊಂದು ಪಾಸಿಟಿವ್ ಪಯಣ. ಈ ಕೃತಿಯ ಲೇಖಕಿ ಹಾಗೂ ಪ್ರಜಾವಾಣಿಯ ಹಿರಿಯ ಉಪಸಂಪಾದಕರಾದ ಕೃಷ್ಣಿ ಶಿರೋಳ್ ಅವರ ಕ್ಯಾನ್ಸರ್ ಜೊತೆಗಿನ ಒಂದು ಪಯಣದ ಕುರಿತಾದ ತಮ್ಮ ಆ ನೋವಿನಿಂದ ಹೊರಬಂದಂತಹ ಒಂದು ಕಥನ, ಅದನ್ನ ಮತ್ತೊಬ್ಬರಿಗೆ ತಾನು ಅನುಭವಿಸಿರುವ ಪ್ರತಿಯೊಂದು ನೋವು, ಅದರಿಂದ ಹೊರಬಂದಾಗ ಆಗಿರುವ ನಲಿವು, ಅದನ್ನ ಎಲ್ಲವನ್ನು ಕೂಡ ತಮ್ಮ ಒಂದು ಚುಚ್ಚಲ ಕೃತಿಯ ಮೂಲಕ ಉರಿ ಬಾನ ಬೆಳದಿಂಗಳು ಅನ್ನೋ ಒಂದು ಕೃತಿಯ ಮೂಲಕ ಇವತ್ತು ನಿಮ್ಮೆಲ್ಲರ ಮುಂದೆ ಅವರು ಪ್ರಸ್ತುತವಾಗಿ ಪಡಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಕ್ರಮಗಳನ್ನ ನಿಮ್ಮೆಲ್ಲರ ಜೊತೆ ಇದ್ದು ಕಾರ್ಯಕ್ರಮವನ್ನ ಉದ್ಘಾಟಿಸುವ ಜೊತೆಗೆ ಪುಸ್ತಕವನ್ನ ಲೋಕಾರ್ಪಣೆ ಮಾಡಲಿಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮೆಲ್ಲರ ನಡುವೆ ಇವತ್ತು ವಿಆರ್ಎಲ್ ಗ್ರೂಪ್ನ ಚೇರ್ಮನ್ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಪದ್ಮಶ್ರೀ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವರು ನಿಮ್ಮೆಲ್ಲರ ಜೊತೆಗಿದ್ದಾರೆ. ಅವರನ್ನ ವೇದಿಕೆಯ ಮೇಲೆ ಸ್ವಾಗತಿಸ್ತಾ ಪ್ರಜಾವಾಣಿಯ ಕಾರ್ಯನಿರ್ವಾಹಕ ಸಂಪಾದಕರಾದಂತಹ ಶ್ರೀ ರವೀಂದ್ರ ಭಟ್ ಇವರು ನಿಮ್ಮೆಲ್ಲರ ನಡುವೆ ಮುಖ್ಯ ವಹಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಅತಿಥಿಗಳಾಗಿ ಹುಬ್ಬಳ್ಳಿಯ ಸರ್ಜಿಕಲ್ ಆಂಕಾಲಜಿಯಲ್ಲಿ ಡಾಕ್ಟರ್ ಆಗಿರುವಂತಹ ಚನ್ನಬಸಪ್ಪ ಕೋಡಿ ಅವರು ಕೂಡ ಕಾರ್ಯಕ್ರಮವನ್ನ ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ. ಜೊತೆಗೆ HCG NMR ಕ್ಯಾನ್ಸರ್ ಕ್ಯೂರಿ ಸೆಂಟರ್ ಹುಬ್ಬಳ್ಳಿಯ ರೇಡಿಯೋಲಾಜಿಸ್ಟ್ ಅಂಡ್ ಆಂಕಾಲಜಿ ಡಾಕ್ಟರ್ ವಿನಯ್ ಮುತ್ತಿಗೆ ಅವರು ಕೂಡ ವೇದಿಕೆಯ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಾರಿ ಎಷ್ಟು ಕಠಿಣವಾಗಿರುತ್ತೋ ಗೊತ್ತಿಲ್ಲ, ಎಷ್ಟು ಅಡೆತಡೆಗಳು ಬರುತ್ತೋ ಗೊತ್ತಿಲ್ಲ, ಆದ್ರೆ ನಡೆಯುವ ದಾರಿ ಯಾವತ್ತೂ ಸುಲಭವಾಗಿರಲ್ಲ ಅನ್ನೋದು ಕ್ಯಾನ್ಸರ್ ಜೊತೆ ಹೋರಾಡಿ ಒಂದು ಯಶಸ್ವಿಯಾಗಿ ನಿಮ್ಮೆಲ್ಲರ ಮುಂದೆ ಒಂದು ಪ್ರೇರಣಾದಾಯಕವಾದಂತಹ ಒಂದು ಶಕ್ತಿ ಸ್ಫೂರ್ತಿಯಾಗಿ ನಿಮ್ಮೆಲ್ಲರ ಮುಂದೆ ಇವತ್ತು ಇದ್ದಾರೆ ಕೃಷ್ಣಿ ಶಿರೋಳ್ ಅವರು. ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿದಂತಹ ಡಾಕ್ಟರ್ ವಿನಯ್ ಮುತ್ತಿಗೆ ಅವರು ವೇದಿಕೆಯ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇದೀಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವ್ರನ್ನ ಕೇಳ್ಕೊಂಡಾಗ ಅವರು ಇಲ್ಲ ಏನಿಲ್ಲ ಖಂಡಿತ ಬರ್ತೇನೆ ಅಂತ ಅನ್ನೋರ ಒಂದು ಮಾತು ನನ್ನಲ್ಲಿ ಮತ್ತಷ್ಟು ವಿಶ್ವಾಸ ಹೆಚ್ಚಿಸಿತು. ಅವರನ್ನ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ರವೀಂದ್ರ ಭಟ್ರು ನಮ್ಮ ಪ್ರಜಾವಾಣಿ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರು. ನನ್ನ ಕ್ಯಾನ್ಸರ್ ಕಥನವನ್ನ ಪ್ರಜಾವಾಣಿ ವೆಬ್ ಎಕ್ಸ್ಕ್ಲೂಸಿವ್ ನಲ್ಲಿ ಸರಣಿಯಾಗಿ ಬರ್ಬೇಕಿತ್ತು ಅಂತ ಸರಿ ಕೇಳಿದಾಗ ಅವರು ಖುಷಿಯಿಂದ ಒಪ್ಕೊಂಡ್ರು. ಆಯ್ತು ಹಾಕೋಣ, ಪ್ರತಿ ವಾರಕ್ಕೂ ಒಂದೊಂದು ಸರಣಿ ಬರಲಿ ಅಂತ. ಸೊ ಆ ಒಂದು ಸರಣಿ ಬರುವಂತೆ ಪ್ರೋತ್ಸಾಹಿಸಿದರು ಅವರು. ಅವರನ್ನು ಕೂಡ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬರುವಂತೆ ಆಹ್ವಾನಿಸಿದಾಗ ಅವರು ಅಷ್ಟೇ ಸಂತೋಷದಿಂದ ಒಪ್ಕೊಂಡ್ರು. ಅವರನ್ನ ತುಂಬಾ ಹೃದಯದಿಂದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ನಾನು ಪ್ರಜಾವಾಣಿಯ ಸ್ಟ್ರಿಂಜರ್ ಆಗಿ ಸಿರಸಿಯಲ್ಲಿ ನೇಮಕಗೊಂಡಿದ್ದು 2003ರಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ನನ್ನ ನಿಕಟ ಸಂಪರ್ಕದಲ್ಲಿ ಇರುವವರು ಗೋಪಾಲಕೃಷ್ಣ ಹೆಗಡೆ ಅವರು. ಅವರು ನನ್ನ ಮಾರ್ಗದರ್ಶಕರು ಕೂಡ. ಅವರನ್ನ ಈ ಸಮಾರಂಭಕ್ಕೆ ಆಹ್ವಾನಿಸಿದಾಗ ಖುಷಿಯಿಂದ ಒಪ್ಪಿಕೊಂಡ್ರು. ಆದ್ರೆ ಅಧ್ಯಕ್ಷತೆ ವಹಿಸಲು ಮಾತ್ರ ಅಷ್ಟು ಸುಲಭವಾಗಿ ಒಪ್ಪಿಸಲು ನನಗೆ ಸಾಧ್ಯ ಆಗಿಲ್ಲ. ಆದ್ರೂ ಏನಾರ ಹೇಳಿ ಅಂತೂ ಇಂಥವ್ರನ್ನ ಒಪ್ಪಿಸಿದ್ದೆ.
ಅದಕ್ಕೆ ಓಕೆ ಅಂದ್ರು. ಅದಕ್ಕೆ ಸರ್ ತುಂಬಾ ದೊಡ್ಡ ಥ್ಯಾಂಕ್ಸ್. ಪೂರಕ ಸ್ವಾಗತ ಸರ್. ಕೃತಿ ಪರಿಚಯ ಮಾಡ್ಕೊಡ್ತೀರಾ ಅಂತ ನಾನು ರಶ್ಮಿ ಮೇಡಮ್ಗೆ ಕೇಳಲಿಲ್ಲ. ಬದಲಿಗೆ ನೀವೇ ನನ್ನ ಕೃತಿ ಪರಿಚಯ ಮಾಡಬೇಕು ಅಂತ ಅವ್ರನ್ನ ನಾನು ಆರ್ಡರ್ ಮಾಡಿದ್ದೆ. ಸೊ ಅವ್ರು ಇಲ್ಲ ಅಂದಿಲ್ಲ, ಅವರಿಗೂ ಅಷ್ಟೇ, ಅವರು ಖುಷಿಯಿಂದ ಒಪ್ಕೊಂಡ್ರು. ಸ್ವಾಗತಿಸ್ತೇನೆ. ವೈದ್ಯ ನಾರಾಯಣ ಹರಿ ಅನ್ನೋ ಒಂದು ಮಾತಿದೆ. ರೋಗಿಗಳ ಪಾಲಿಗೆ ವೈದ್ಯರು ದೇವರಂತೆ ಕಾಣ್ತಾರೆ, ಅದು ನಿಜ ಕೂಡ. ನಾನು ಚಿಕಿತ್ಸೆ ಪಡೆದ ಇಲ್ಲಿ ಹುಬ್ಬಳ್ಳಿಯ SCG NMR ಕ್ಯಾನ್ಸರ್ ಸೆಂಟರ್ನ ವೈದ್ಯರಾದ ಡಾಕ್ಟರ್ ಚನ್ನಬಸಪ್ಪ ಕೋರಿ ಸರ್ ಹಾಗೂ ಡಾಕ್ಟರ್ ವಿನಯ್ ಮುತ್ಗೆ ಅವರು ಆಕ್ಚುಲಿ ನನಗೆ ಅವರನ್ನ ನನ್ನ ಈ ಒಂದು ಹಂತಕ್ಕೆ ತರಬೇಕು ಅವ್ರದ್ದು ಕಾರಣ ಇದೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾನು ಸಮಾರಂಭಕ್ಕೆ ಸನ್ಮಾನ ಕೇಳಿಕೊಂಡಾಗ ಖುಷಿಯಿಂದ ಒಪ್ಪಂದರು. ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಜೊತೆಗೆ ನನ್ನ ಈ ಚೊಚ್ಚಲ ಪುಸ್ತಕದ ಬಿಡುಗಡೆಯ ಸಮಾರಂಭಕ್ಕೆ ಮುದ್ರಣ ಮಾಧ್ಯಮದ ಸ್ಥಾನಿಕ ಸಂಪಾದಕರು, ಮಾಧ್ಯಮ ಮಿತ್ರರು ಹಾಗೂ ನನ್ನ ಕುಟುಂಬದ ಸದಸ್ಯರು, ಸಹೋದ್ಯೋಗಿಗಳು ಹಾಗೂ ನನ್ನ ಚಿಲ್ ಗ್ರೂಪ್ ಸ್ನೇಹಿತರು ಎಲ್ಲರೂ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರನ್ನು ನಾನು ಪ್ರತಿಯೊಬ್ಬರ ಹೆಸರು ಹೇಳಕ್ಕಾಗಲ್ಲ, ಸಾಮೂಹಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬೆಂಗಳೂರಿನಿಂದ ನನ್ನ ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಅಂತ ಸುದ್ದಿ ತಿಳಿದ ತಕ್ಷಣ ಅವತ್ತೇ ಟ್ರೈನ್ ಬುಕ್ ಮಾಡಿದವರು ಬೆಂಗಳೂರಿನ ಫಾರ್ ರಿಜಿಸ್ಟ್ರೇಷನ್ ಸಿನಿಮಾ ತಂಡದ ಡೈರೆಕ್ಟರ್ ಆದ ನವೀನ್ ದ್ವಾರಕನಾಥ್ ಅವರು. ಇವತ್ತು ನನ್ನ ಮೇಲೆ ಅವರ ಅಭಿಮಾನಕ್ಕೆ ಬೆಂಗಳೂರಿಂದ ಬಂದಿದ್ದಾರೆ ಅವರ ತಂಡದ ಜೊತೆಗೆ. ಅವರಿಗೂ ಈ ಸಮಾರಂಭಕ್ಕೆ ನಾನು ಹಾಗೂ ನನ್ನ ಈ ಚೊಚ್ಚಲ ಪುಸ್ತಕ ಬಿಡುಗಡೆಗೆ ಸಮಾರಂಭವನ್ನು ಕಣ್ತುಂಬಿಕೊಳ್ಳಲು ದೂರದ ಬೆಂಗಳೂರಿನ ಮುಂಬೈಯಿಂದ ನನ್ನ ಬ್ಯಾಕ್ಬೋನ್ ಅಂತಾನೆ ಹೇಳ್ಬಹುದು, ನನ್ನ ಅಜ್ಜಿಯವರು, ನನ್ನ ಅಮ್ಮನ ಸಹೋದರ ಮಾವನ ಹೆಂಡತಿ, ಅವರು ಅವರ ಮಗನ ಸಹಿತವಾಗಿ ಬಂದಿದ್ದಾರೆ. ಆದಷ್ಟು ನನ್ನ ಖುಷಿಯನ್ನು ಇನ್ನಷ್ಟೇ ಹೆಚ್ಚಿಸಿದೆ. ಅವರು ಹಾಗೂ ಅವರ ಮಗನಿಗೆ ನಾನು ನನ್ನ ಹೈಸ್ಕೂಲ್ ಮೇಟ್ ಅವರು ನರಸಿಂಹ ದೇವಾಡಿಗ ಅಂತ, ಅವರು ದೂರದ ಪುಣೆಯಿಂದ ಬಂದಿದ್ದಾರೆ. ಅವರು ಕೂಡ ನನ್ನ ಪುಸ್ತಕ ಬರ್ತಾ ಇದೆ ಅಂತ ಕೇಳ್ತಾ ಇದ್ದಾಗೆ ಇಲ್ಲಿ ರೂಮ್ ಬುಕ್ ಮಾಡ್ಕೊಂಡು ಎಲ್ಲ ರೆಡಿ ಹಾಕೊಂಡು ಬಂದಿದ್ದಾರೆ. ಅದಷ್ಟು ಅಭಿಮಾನ ನನ್ನ ಮೇಲೆ ಇಟ್ಕೊಂಡಿದ್ದಕ್ಕೆ ಅವರಿಗೂ ಕೂಡ ನಾನು ಈ ಸನ್ಮಾನಕ್ಕೆ ಸ್ವಾಗತಿಸುತ್ತೇನೆ. ಹಾಗೂ ಈ ಪುಸ್ತಕವನ್ನು ಸುಂದರವಾಗಿ, ಇದು ನನ್ನ ಸ್ವಂತ ಪ್ರಕಾಶನದಲ್ಲಿ ಬಂದಿರೋ ಪುಸ್ತಕ, ಅದನ್ನ ಸುಂದರವಾಗಿ ಮುದ್ರಿಸಿಕೊಟ್ಟವರು ಬೆಳಗಾವಿಯ ಇಂಪ್ರೆಷನ್ಸ್ ಮುದ್ರಣಾಲಯಗಳು. ಅವರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸುತ್ತಿದ್ದೇನೆ. ನಾನು ಈ ಕೃತಿ ಬಗ್ಗೆನೂ ಸ್ವಲ್ಪ ಶಾರ್ಟ್ ಆಗಿ ಹೇಳ್ತೀನಿ. ಶಾಲೆ ಕಾಲೇಜಿನಲ್ಲಿ ಕಲಿತ ಪಾಠಕ್ಕಿಂತ ನನಗೆ ನನ್ನ ಬದುಕು ಕಲಿಸಿದ ಪಾಠವೇ ಮೇಲು. ಹುಟ್ಟಿನಿಂದ ಈವರೆಗೂ 16 ಹಂತಗಳಲ್ಲಿ ನಾನು ಸಾಕಷ್ಟು ನೋವು ಬೆಳೆದೆ. ಪ್ರತಿ ನೋವನ್ನು ಒಪ್ಪಿಕೊಂಡು ಅದನ್ನ ಸಕಾರಾತ್ಮಕವಾಗಿ ಸ್ವೀಕರಿಸಿ ಸಮಸ್ಯೆಯನ್ನು ಮೆಟ್ಟಿ ನಡೆಯೋದೇ ನನಗೆ ರೂಢಿಯಾಗಿತ್ತು. 6 ವರ್ಷಗಳ ಹಿಂದೆ ಕೂಡ ನನಗೆ ಸ್ತನ ಕ್ಯಾನ್ಸರ್ ಕಾಡಿದಾಗ ಅದನ್ನ ನಾನು ಮನಸ್ಸಲ್ಲೇ ಇಟ್ಕೊಂಡೆ. ಬರೋಬ್ಬರಿ 11 ತಿಂಗಳ ತನಕ ಅದು ನನ್ನ ಮನಸ್ಸಲ್ಲೇ ಉಳಿಯಿತು. ನಂತರ ನಾನು ಅದು ಕ್ಯಾನ್ಸರ್ ಅನ್ನೋದು ನನ್ಗೆ ಕನ್ಫರ್ಮ್ ಆದಾಗ ನಾನು ಡಾಕ್ಟರ್ ಹತ್ರ ಹೋದೆ. ಅವರು ವೈದ್ಯಕೀಯವಾಗಿ ಚೆಕ್ ಮಾಡಿ ಸ್ಕ್ಯಾನ್ ಮಾಡಿ ಹೇಳಿದಾಗ ಅದು ಪಾಸಿಟಿವ್ ರಿಪೋರ್ಟ್ ಬಂತು. ಆ ಪಾಸಿಟಿವ್ ರಿಪೋರ್ಟ್ ನನ್ನ ಕೈ ಸೇರಿದಾಗ ಅದನ್ನ ನಾನು ಪಾಸಿಟಿವ್ ಆಗಿ ತಗೊಂಡೆ. ಅದು ನನ್ನ ಈ ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಯಶಸ್ಸಿನಲ್ಲಿ ಸಾಗಲಿಕ್ಕೆ ಅದು ಮೊದಲ ಹೆಜ್ಜೆಯಾಗಿ ನನಗೆ ಇವತ್ತು ಕಾಣ್ತಾ ಇದೆ. ನಾನು ಹಿಂತಿರುಗಿ ನೋಡಿದಾಗ ಅದು ಎಷ್ಟು ಪ್ಲಸ್ ಪಾಯಿಂಟ್ ಆಗಿದೆ ಅನ್ನೋದು ನನ್ನ ಗಮನಕ್ಕೆ ಬರ್ತದೆ. ಅದರಿಂದ ಕ್ಯಾನ್ಸರ್ ಇದೆ ಅಂತಂದಾಗ ನಾನು ಯಾವ ಸಂದರ್ಭದಲ್ಲೂ ಅದಿರಲಾಗಲಿಲ್ಲ. ಅದರಿಂದ ಹೊರಗೆ ಬರೋದು ಹೇಗೆ ಅನ್ನೋ ದಾರಿ ಹುಡ್ಕೊಂಡೆ. ವೈದ್ಯಕೀಯ ಚಿಕಿತ್ಸೆ ಜೊತೆಗೆ ಯೋಗ, ಗಾಯತ್ರಿ ಮುದ್ರೆಗಳನ್ನು ಹೊರಗೋದೆ. ಅವು ನನ್ನೊಳಗಿನ ಆತ್ಮವಿಶ್ವಾಸವನ್ನು ವೃದ್ಧಿಗೊಳಿಸಿ ಕ್ಯಾನ್ಸರ್ ವಿರುದ್ಧ ಭರವಸೆಯೊಂದಿಗೆ ಹೋರಾಡಲು ಸಹಕರಿಸಿದ್ದು. ಕ್ಯಾನ್ಸರ್ ಬಿಗಿ ಹಿಡಿತದಿಂದ ಬಿಡಿಸಿಕೊಂಡು ಮತ್ತೆ ನಾನು ಆರೋಗ್ಯದಾಯಕ ಬದುಕು ಸಾಗಿಸಲು ದಾರಿಯಾಯಿತು. ನಾನು ಕ್ಯಾನ್ಸರ್ ಮುಕ್ತರಾಗಿ ಈಗ 5 ವರ್ಷಗಳೇ ಕಳೆದಿದೆ. ಕ್ಯಾನ್ಸರ್ ಜೊತೆಗಿನ ನನ್ನ ಪಯಣ ಅನುಭವವನ್ನು ದಾಖಲಿಸುವ ನನ್ನ ಕನಸು ಉರಿಬಾಣ ಬೆಳದಿಂಗಳು ಈ ಶೀರ್ಷಿಕೆಯಲ್ಲಿ ಇಂದು ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ ನನಸಾಗ್ತಾ ಇದೆ. ಈ ನನ್ನ ಪುಸ್ತಕ ಕ್ಯಾನ್ಸರ್ ಜೀವನದ ನನ್ನ ಅನುಭವವಷ್ಟನ್ನೇ ಒಳಗೊಂಡಿಲ್ಲ,
ಬದಲಿಗೆ ಕ್ಯಾನ್ಸರ್ ರೋಗಿಗಳಿಗೆ, ಕ್ಯಾನ್ಸರ್ ಸಂತ್ರಸ್ತರಿಗೆ ಹಾಗೂ ಆ ಕ್ಯಾನ್ಸರ್ ಬರುತ್ತೇನೋ ಅನ್ನೋ ಭಯ ಇದ್ದರು ಅವರಿಗೆಲ್ಲರಿಗೂ ಇದು ಒಂದು ಉಪಯುಕ್ತ ಮಾರ್ಗದರ್ಶಿಯಾಗಿರ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಅದೇ ತರದಲ್ಲಿ ನಾನು ಆ ಬುಕ್ ಅನ್ನ ಸಿದ್ಧಪಡಿಸಿದ್ದೇನೆ. ಅಂದ್ರೆ ಕ್ಯಾನ್ಸರ್ ಅಂದ್ರೆ ಎಲ್ಲರಿಗೂ ಭಯ ಇರುತ್ತೆ. ಆ ಭಯದಿಂದ ಮೊದಲು ಅವರು ಹೊರಬರಬೇಕು. ಆ ಒಂದು ಧೈರ್ಯವನ್ನು ತುಂಬುವ ಕೆಲಸ ಈ ಪುಸ್ತಕ ಮಾಡಲಿದೆ ಅನ್ನೋದು ನನ್ನ ಒಂದು ವಿಶ್ವಾಸ. ಕೌಟುಂಬಿಕ ಜವಾಬ್ದಾರಿ, ವೃತ್ತಿಯ ಸಮಯದ ನಡುವೆ ಕೆಲವೊಂದಷ್ಟು ಸಮಯವನ್ನ ಹೊಂದಿಸಿಕೊಂಡು ಈ ಪುಸ್ತಕವನ್ನು ರಚಿಸಲು ನನಗೆ 3 ವರ್ಷಗಳೇ ಬೇಕಾಯಿತು. ಅದರಲ್ಲಿ ಕ್ಯಾನ್ಸರ್ ಕಥನ ಜೊತೆಗೆ ಆ ರೋಗಿಗಳು, ಈಗ ಅವ್ರಿಗೆ ನನ್ನ ಕ್ಯಾನ್ಸರ್ ನಾನು ಸಂತ್ರಸ್ತೆ ಆದ ನಂತರ ಎಷ್ಟೋ ಜನರು ನನ್ನ ಕೌನ್ಸಿಲಿಂಗ್ ಆಗಿ ನನ್ನ ಹತ್ರ ಬಂದಿದ್ದಾರೆ. ಕ್ಯಾನ್ಸರ್ ಪೇಷಂಟ್ ಅವರಲ್ಲಿರೋ ಗೊಂದಲಗಳು, ಸಮಸ್ಯೆಗಳು ಏನೇನಿರುತ್ತೆ ಅನ್ನೋದು ನನಗಿಂತಲೂ ಜಾಸ್ತಿ ಮತ್ತೊಂದಿಷ್ಟು ಅದು ಸೇರ್ಕೊಂಡಿದೆ ನನ್ನ ಒಂದು ಅನುಭವ ಜೊತೆಗೆ. ಸೊ ಅವರಿಗೆ ಆ ತರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇರುವಂತ ಒಂದು ಪುಸ್ತಕ ಈ ಕುರಿಪಾಠ ಬೆಳದಿಂಗಳಲ್ಲಿ ನಾನು ಅವರಿಗೆ ಇಟ್ಟಿದ್ದೇನೆ. ಅದ್ರ ಜೊತೆಗೆ ಕೆಲವರು ಹೇಳ್ತಿದ್ರು, ನೀವು ಚಿಕಿತ್ಸೆ ಜೊತೆಗೆ ಗಾಯತ್ರಿ ಮುದ್ರೆಗಳನ್ನೆಲ್ಲ ಮಾಡ್ತಿದ್ರಲ್ಲ, ಹೆಂಗ್ ಮಾಡೋದು ಅದನ್ನ ಹೇಗೆ ಹೇಳ್ಕೊಡ್ತೀರ ಅಂತ ನನಗೆ ಕೆಲವು ಮನೆಗೂ ಬಂದಿದ್ರು, ಜೊತೆಗೆ ಫೋನ್ ಅಲ್ಲಿ ಕೇಳ್ತಿದ್ರು. ಸೊ ಅದನ್ನೆಲ್ಲ ಆ ಒಂದು ಬದಲಾವಣೆ ನಿವಾರಣೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಆ ಪುಸ್ತಕದಲ್ಲಿ ಅದು 32 ಮುದ್ರೆಗಳ ಒಂದು ಸಚಿತ್ರ ವರದಿ, ಅದು ಬಣ್ಣದ ಪ್ರಿಂಟ್ನೊಂದಿಗೆ, ಅಂದ್ರೆ ಅವರಿಗೆ ಈಸಿಯಾಗಿ ಅರ್ಥ ಆಗ್ಬೇಕು ಯಾವ ಮುದ್ರೆ ಹೇಗ್ ಮಾಡೋದು ಅನ್ನೋದು. ಅದ್ರ ಫೋಟೋಗಳ ಜೊತೆಗೆ ಆ ಮುದ್ರೆಯನ್ನ ಹೇಗ್ ಮಾಡೋದು ಅನ್ನೋದು ವಿಡಿಯೋ ಸಹಿತ ನಾನು QR ಕೋಡ್ ಮಾಡಿ ಆ ಬುಕ್ ಅಲ್ಲಿ ಅಳವಡಿಸಿದ್ದೇನೆ. ಸೊ ಆ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿದಾಗ ಅವರಿಗೆ ಅಲ್ಲಿ ಯೂಟ್ಯೂಬ್ ಅಲ್ಲಿ ಅದು ಓಪನ್ ಆಗುತ್ತೆ. ಸೊ ಯಾವುದೇ ಒಂದು ಕ್ಯಾನ್ಸರ್ ಸಂಬಂಧಪಟ್ಟು ಯಾವುದೇ ಒಂದು ಗೊಂದಲ ಸಮಸ್ಯೆಗಳು ಮತ್ತೆ ಪ್ರಶ್ನಿಸಬಾರ್ದು, ಅಷ್ಟರ ಮಟ್ಟಿಗೆ ಆ ಬುಕ್ ಅನ್ನ ಸಿದ್ಧಪಡಿಸಿದ್ದೇನೆ. ಇನ್ನೂ ಹೆಚ್ಚಿನ ಈ ತರ ಬದಲಾಗಬೇಕು ಅನ್ನೋಂಗೆ ಆ ತರ ಏನಾದ್ರು ಸಲಹೆಗಳು ಬಂದಲ್ಲಿ ನಾವು ಮುಂದಿನ ಪರಿಷ್ಕೃತ ಮುದ್ರಣದಲ್ಲಿ ನಾನು ಅದನ್ನ ಇಡ್ಲಿಕ್ಕೆ ಬಯಸ್ತಿದ್ದೇನೆ. ಇಷ್ಟೊತ್ತು ನನ್ನ ಒಂದು ಕ್ಯಾನ್ಸರ್ ಜೀವನದ ಹಿನ್ನೆಲೆಯನ್ನು ಸಂಕ್ಷಿಪ್ತವಾಗಿ ತಾವು ಕೇಳಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಡ್ಬೇಕಂತ ಶಾಲೆಯ ಕೇಳ್ಬೋದು. But the beauty after fighting the cancer, ಅದೇನಿದೆಯಲ್ಲ, that's worth living for and that's worth fighting for ಅನ್ನೋದನ್ನ ನಮ್ಮೆಲ್ಲರಿಗೂ ಇವತ್ತು ಪ್ರೂವ್ ಮಾಡಿ ತೋರಿಸಿ, ನಮ್ಮೆಲ್ಲರ ಜೀವನದಲ್ಲಿ ಹಾಗೆ ಬಾಕಿ ಹೊರಗಡೆ ಇರುವಂತಹ ಸಾವಿರಾರು ಕ್ಯಾನ್ಸರ್ ಪೀಡಿತರಿಗೆ ಒಂದು ಆಶಾದಾಯಕವಾದಂತಹ ಮನೋಭಾವವನ್ನ ಬಿತ್ತುವಲ್ಲಿ ಸತತವಾಗಿ ಪ್ರಯತ್ನವನ್ನ ಮಾಡ್ತಾ ಇರೋರು ಕೃಷ್ಣೇಶ್ವರರು ಮೇಡಮ್ ಅವರ ಈ ಪ್ರಯತ್ನದಲ್ಲಿ ನಾವೆಲ್ಲರೂ ಅವ್ರ ಜೊತೆ ಇರ್ತೀವಿ. ಅವರು ಇಂಥ ಸಾವಿರಾರು ಜನರಿಗೆ ಪ್ರೇರಣೆಯಾಗಿ ಸ್ಫೂರ್ತಿಯಾಗಿ ಹೊರಹೊಮ್ಮಲಿ ಅನ್ನೋದು ನಮ್ಮೆಲ್ಲರ ಆಶಯ. ಕೃತಿಯನ್ನ ಪರಿಚಯ ಮಾಡಿಕೊಟ್ಟದಂದವ್ರಿಗೆ ಧನ್ಯವಾದಗಳು. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪುಸ್ತಕದ ಲೋಕಾರ್ಪಣೆಯನ್ನ ಮಾಡಲಿಕ್ಕೆ ನಮ್ಮೆಲ್ಲರ ಜೊತೆ ಇರುವಂತಹವರು ಪದ್ಮಶ್ರೀ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಸರ್. ಇವರ ಪರಿಚಯವನ್ನ ಎಸ್ ಸರ್. ಸೊ ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರ ಪರಿಚಯವನ್ನ ನಂತರ ಮಾಡೋದ್ರ ಜೊತೆಗೆ ಈಗ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡೋಣ. ದೀಪಾವಳಿ ಸದ್ಗಮಯ ತಮಸೋ ಮಾಂ ಜ್ಯೋತಿರ್ಗಮಯ ಮೃತ್ಯೋರ್ಮಾಂ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಉರಿ ಬಾನ ಬೆಳದಿಂಗಳು, ಕ್ಯಾನ್ಸರ್ ಜೊತೆಗೆ ಒಂದು ಪಾಸಿಟಿವ್ ಪಯಣ, ಈ ಪುಸ್ತಕ ನಿಮ್ಮೆಲ್ಲರ ಮುಂದೆ ಇವತ್ತು ಲೋಕಾರ್ಪಣೆ ಆಗ್ತಾ
ಈ ಪುಸ್ತಕ ಸಾವಿರಾರು ಕ್ಯಾನ್ಸರ್ ಪೀಡಿತರಿಗೆ ಒಂದು ಮಾರ್ಗದರ್ಶಕವಾಗಿ ಅವರ ಜೀವನಕ್ಕೆ ಒಂದು ಸ್ಫೂರ್ತಿದೇಯವಾಗಿ ಅವರು ಕ್ಯಾನ್ಸರ್ ಪೀಡಿತರು ಅಲ್ಲ, ಕ್ಯಾನ್ಸರ್ ಇಂದ ಹೊರಬರುವಂತಹ ಒಂದು ಆಶಾದಾಯಕವಾದಂತಹ ಮನೋಭಾವನೆ ನಾವೆಲ್ಲರ ನಡುವೆ ಬಿತ್ತಲಿ ಅನ್ನೋ ಒಂದು ಧ್ಯೇಯದೊಂದಿಗೆ ಪ್ರಜಾವಾಣಿಯ ಹಿರಿಯ ಉಪಸಂಪಾದಕಿ ಹಾಗೂ ಊರಿ ಬಾನ ಬೆಳದಿಂಗಳು ಕೃತಿಯ ಮೂಲಕ ಲೇಖಕಿಯಾಗಿ ಹೊರಹೊಮ್ಮಿದಂತಹ ಕೃಷ್ಣಿ ಶಿರೂರ್ ಅವರ ಪುಸ್ತಕ ಇದೀಗ ನಿಮ್ಮೆಲ್ಲರ ಮುಂದೆ ಇದೆ. ನಾವು ಕೇಳಿ ಪರಿಚಯ ಮಾಡ್ಕೊಳ್ಳುವಂತಹ ವ್ಯಕ್ತಿತ್ವ ಅಲ್ಲ, ಅವರ ವ್ಯಕ್ತಿತ್ವ ಅವರನ್ನ ನೋಡಿದ ತಕ್ಷಣ ಗೊತ್ತಾಗಬೇಕು. ಅದಕ್ಕೆ ಅವರು ತಮ್ಮ ಪರಿಚಯವನ್ನ ಕೂಡ ಕ್ಯಾನ್ಸಲ್ ಮಾಡಿಸಿದ್ರು. ಸಮಯಕ್ಕೆ ಅವರು ಯಾವ ರೀತಿಯಾದಂತಹ ಮಾತುವನ್ನ ಕೊಡ್ತಾರೆ ಅನ್ನೋದು ನಮ್ಮೆಲ್ಲರ ಮುಂದೆ ಅವರಿಗೆ ಗೊತ್ತಿದೆ. ಸೊ ಇದೀಗ ಕಾರ್ಯಕ್ರಮವನ್ನ ಉದ್ಘಾಟನೆಗೊಳಿಸಿ ಜೊತೆಗೆ ಪುಸ್ತಕವನ್ನ ಬಿಡುಗಡೆ ಮಾಡಿರುವಂತಹ ಪದ್ಮಶ್ರೀ ಡಾಕ್ಟರ್ ವಿಜಯ ಸಂಕೇಶ್ವರ್ ಅವರು ಕಾರ್ಯಕ್ರಮನ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಂತೀವಿ. 3ನೇ ಅಲೆ ಕೊರೋನಾ ಮುಗಿತ್ತು, ಎಲ್ಲರೂ ನಾವು 100 ವರ್ಷ ಹಾಯಾಗಿ ಬದುಕಬಹುದು ಅನ್ನೋ ಉತ್ಸಾಹದಲ್ಲಿ ನಾವಿದ್ದೀವಿ. ಅಂಥ ಸಂದರ್ಭದಲ್ಲಿ ಇವತ್ತು ಫೆಬ್ರವರಿ 4 ಕ್ಯಾನ್ಸರ್ ಡೇ ಕೂಡ ಬಂತು. ಸಹೋದರಿ ಕೃಷ್ಣಿ ಅವರು ನನಗೆ ಪರಿಚಯ ಇಲ್ಲ, ನನಗೆ ಬಂದು ಪುಸ್ತಕ ಬಿಡುಗಡೆ ಬಗ್ಗೆ ಹೇಳಿದಾಗ ತುಂಬ ಖುಷಿನೇ ಆಯಿತು. ಅವ್ರ ಬಗ್ಗೆ ಕನಿಕರನೂ ಅನಿಸ್ತು ಮತ್ತು ಈ ಒಂದು ಚಾಲೆಂಜನ್ನು ಅವರು ಗೆದ್ದಿದ್ದಾರೆ. ಇದು ಒಂದು ಕೈಪಿಡಿ ಅನೇಕ ಈಗ ಯಾರಿಗೆ ತೊಂದರೆಯಲ್ಲಿದ್ದಾರೆ ಅವರಿಗೆ ಅನುಕೂಲ ಆಗಿರುತ್ತೆ ಅಂಥೇಳಿ ಒಂದ್ಸರಿ ಹೀಗೂ ಅನ್ನಿಸ್ತು. ಅನೇಕ ಜನರು ಕ್ಯಾನ್ಸರಿಂದ ಬೆಳೀತಾ ಇದ್ದಾರೆ. ನನ್ನ ಯಾರದೇ ಸಂಬಂಧಿಕರು ನೀವು ಕೂಡ ಅಷ್ಟೇ, ನಿಮ್ಮ ಹತ್ತಿರ ಸಂಬಂಧಿಕರು, ಹತ್ತಿರ ಮಿತ್ರರು, ಪಕ್ಕದ ಮನೆಯವರು ಅನೇಕರು ಯಾವ ರೀತಿಯಾಗಿ ಬಳಲಿದ್ದಾರೆ. ಅದು ಯಾರಿಗೂ ಏನು ಬಂದರೂ ಕ್ಯಾನ್ಸರ್ ಬರಬಾರದು ಅಂತೇಳಿ ನಾವು ಅಂತಿರ್ತೀವಿ. ಆದರೆ ಒಂದು ರೀತಿ ಕೃಷ್ಣಿಯವರಿಗೆ ಕ್ಯಾನ್ಸರ್ ಬಂದಿದ್ದು ಒಳ್ಳೆಯದಾಯಿತು. ಅವರು ಪಾಸಿಟಿವ್ ಆಗಿ ತೊಗೊಂಡ್ರು, ನಾವು ಎಲ್ಲ ಪಾಸಿಟಿವ್ ಆಗಿ ತೊಗೊಂಡು ಚಾಲೆಂಜ್ ಆಗಿ ತೊಗೊಂಡಿದ್ದಾರೆ, ನಾವು ಎಲ್ಲ ಚಾಲೆಂಜ್ ಆಗಿ ತೊಗೊಂಡು ಈ ಪುಸ್ತಕ ಭಾಳ ಜನರಿಗೆ ಬದುಕಿಗೆ ಒಂದು ದಾರಿದೀಪ ಆಗಲಿ. ನಾವು ಪುಸ್ತಕ ಓದಿಲ್ಲ, ಮೊನ್ನೆ ಕೂಡ ಕೊಟ್ಟಿದ್ದಾರೆ, ಓದ್ತೀನಿ. ನಾವು ಓದುವ ಒಂದು ಅಭ್ಯಾಸ ಉಂಟು ನನಗೆ. ಅದನ್ನು ಓದಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಕೊರೋನಾ ಬಂದ ತಕ್ಷಣ ನಾನು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೆ, ಮಾಸ್ಕು ಹಾಕೋಬೇಡಂತೂ ಹೇಳೋಕ್ಕಾಗೋದಿಲ್ಲ. ನನಗೇನು ವೈದ್ಯಕೀಯ ಜ್ಞಾನ ಇಲ್ಲ. ಸ್ವಲ್ಪ ಮಟ್ಟಿಗೆ ಏನು ತಿಳ್ಕೊಂಡಿದ್ದೀನಿ ಅಂದರೆ ನಮ್ಮ ಲಂಗ್ಸ್ ತುಂಬ ಸ್ಟ್ರಾಂಗ್ ಆಗಿರಬೇಕು, ಹಾರ್ಟು ಬ್ರೈನ್ಗಿಂತ ಲಂಗ್ಸ್ ಸ್ಟ್ರಾಂಗ್ ಆಗಿರಬೇಕು ಅಂತೇಳಿ 16 ವರ್ಷದ ಹಿಂದೆ ರಾಮದೇವಿಯವರು ಹುಬ್ಬಳ್ಳಿ ಬಂದಾಗ ಎದೆ ಪಡ್ಕೊಂಡು ಹೇಳ್ತಿದ್ರು, ತುಮಾರ ಫೇಫಡೆ ಮಜಬೂತ್ ರತ್ನ ಅಂತ. ಆದ್ದರಿಂದ ಭಾಳಷ್ಟು ನಾವು ಪ್ರಾಣಾಯಾಮ ಮಾಡಬೇಕು. ಯಾರು ಮಾಸ್ಕ್ ಹಾಕ್ತೀರಿ ಅವ್ರಿಗೆ ಬೇಡ ಅಂತ ಹೇಳಲ್ಲ ನಾವು. ಆರು ನಮಗಿಂತ 4 ಪಟ್ಟು ಹೆಚ್ಚಿಗೆ ನೀವು ಪ್ರಾಣಾಯಾಮ ಮಾಡೋ ಅವಶ್ಯ ಇದೆ. ಅನೇಕ ಸಮಸ್ಯೆ ತೊಗೊಂಡು ಬರ್ತಾರೆ. ವಿಶೇಷವಾಗಿ ಕ್ಯಾನ್ಸರ್ ಸಮಸ್ಯೆಯಲ್ಲಿ ನಾನು ನೋಡಿದ್ದೀನಿ. ಭಾಳಷ್ಟು ಜನರು ಅರ್ಧ ದಾರಿಗೇನೆ ಹತಾಶರಾಗಿ ಬರ್ತಾರೆ. ಕೆಲವು ವರ್ಗದ ಜನರು ಮಾನಸಿಕವಾಗಿ ಹತಾಶರಾಗ್ತಾರೆ, ಧೈರ್ಯ ಕಳ್ಕೊಂಡು ಅನೇಕ ಕಷ್ಟಕ್ಕೆ ಈಡಾಗ್ತಾರೆ. ಕೆಲವರು ಆರ್ಥಿಕವಾಗಿ ಕುಗ್ಗಿ ಹೋಗ್ತಾರೆ. ನಾನು ಕ್ಯಾನ್ಸರ್ ಪೇಷಂಟ್ಗಳು 10,000 ಖರ್ಚು ಮಾಡೋದವ್ರು ನೋಡಿದ್ದೀನಿ, 100 ಕೋಟಿ ಖರ್ಚು ಮಾಡೋದವ್ರು ನೋಡಿದ್ದೀನಿ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ. ಭಾಳ ಜನರು ನಾವು ತಪ್ಪು ಕಲ್ಪನೆಯಲ್ಲಿ, ತಪ್ಪು ಲೋಕದಲ್ಲಿ ಆಲೋಚನೆ ಮಾಡ್ತಾ ಇರ್ತೀವಿ. ವಿಶೇಷವಾಗಿ ದುಡ್ಡಿದ್ದವರು ಗುಟ್ಕಾ ತಿನ್ಬೇಡಪ್ಪ, ಏನಾಗುತ್ತೆ ಕ್ಯಾನ್ಸರ್ ಬರುತ್ತೆ ಭಾಳ. ಆದರೆ ನಾ ಅಮೇರಿಕಕ್ಕೆ ಹೋಗಿ 100 ಕೋಟಿ ಯಾರು ಖರ್ಚು ಮಾಡಿ ಕ್ಯಾನ್ಸರ್ ನಾನು ಕ್ಯೂರ್ ಮಾಡ್ತೇವೆ, ಈ ಥರ ಮಾತಾಡ್ತಾ ಇರ್ತಾರೆ. ಅಂದರೆ ನಮ್ಮ ಇವತ್ತಿನ ಸಂಶೋಧನೆ ಅಷ್ಟು ಮಟ್ಟಿಗೆ ಬೆಳೆದಿದೆ, ನಾವು ಬದುಕ್ಬೋದು ಅಂತ ತಿಳ್ಕೊಂಡಿರ್ತಾರೆ. ಸಂಶೋಧನೆ ನಿರಂತರವಾಗಿ ನಡೀತಾನೆ ಇದೆ. ಸಂಶೋಧನೆಯಿಂದ ಅನೇಕ ಜನರಿಗೆ ಲಾಭವೂ ಆಗಿದೆ, ನುಕ್ಸಾನವೂ ಆಗಿದೆ.
ಕ್ಯಾನ್ಸರ್ ಬಗ್ಗೆ ಇರ್ಬೋದು, ಬೇರೆ ಸಬ್ಜೆಕ್ಟ್ಗಳ ಬಗ್ಗೆ ಇರ್ಬೋದು, ಸಂಶೋಧನೆ ಇನ್ನೂ 100 ವರ್ಷ 1000 ವರ್ಷ ನಡೀತಾನೆ ಇದೆ. ಆದರೆ ಕೃಷ್ಣಿಯವರು ಮಾಡಿದ್ದು ಸಂಶೋಧನೆ ಅಲ್ಲ, ಇದು ನಮ್ಮ ಭಾರತೀಯ ಜೀವನ ಪದ್ಧತಿಯ ಒಂದು ಅಂಗವನ್ನು ಅನಾವರಣವನ್ನು ಮಾಡಿದ್ದಾರೆ. ಇಟ್ ಈಸ್ ಆಲ್ರೆಡಿ ದೇ. ಗಾಯತ್ರಿ ಮಂತ್ರ ಈಸ್ ಆಲ್ರೆಡಿ ದೇ. ಪ್ರಾಣಾಯಾಮ ಯೋಗ ಈಸ್ ಆಲ್ರೆಡಿ ದೇ. ನಾವು ಇಷ್ಟೊಂದು ಮಾಡರ್ನ್ ಆಗಿಬಿಟ್ಟಿದ್ದೀವಿ, ಅವನ್ನೆಲ್ಲ ಮರೆತು ಬಿಟ್ಟರೆ ಯಾವುದೇ ರೀತಿಯಿಂದ ತಪ್ಪು ಹಾದಿಯಲ್ಲಿ ನಾನು ನಡೀತಾ ಇಲ್ಲ. ತಮ್ಮೆಲ್ಲರಿಗೂ ನಾವು ಬಹಳ ಕಳಕಳಿಯಿಂದ ಕೇಳ್ಕೊಳ್ಳೋದಂದ್ರೆ, ಕ್ಯಾನ್ಸರ್ ಇರಲಿ, ಕೊರೋನಾ ಇರಲಿ, ಯಾವಾಗ ಇರಲಿ, ಅವರು ಬರ್ತಾವೆ ಹೋಗ್ತಿರ್ತಾವೆ, ಅದ್ರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳಾರ್ದೆ ನಮ್ಮ ಆಹಾರ ಪದ್ಧತಿ, ವಿಚಾರ ಪದ್ಧತಿ, ಕೆಟ್ಟ ವಿಚಾರ ಮಾಡೋದು ಒಂದು ದೊಡ್ಡ ಕ್ಯಾನ್ಸರ್ ನನ್ನ ಲೆಕ್ಕಕ್ಕೆ, ಸಮಾಜವನ್ನು ಹಾಳು ಮಾಡುತ್ತೆ. ಆದ್ದರಿಂದ ನಾನು ಅನೇಕ ಜನ ನಾನು ಕೇಳ್ತಿರ್ತಾರೆ, ಕೆನೈಕ್ ಸಮಸ್ಯೆಗೆ ನಾನಂತೂ ಡಾಕ್ಟರ್ ಅಲ್ಲ ಮಾರಾಯ, ನೀ ಯಾವ ಡಾಕ್ಟರ್ ಕಡೆ ಹೋಗು, ಆಯುರ್ವೇದ ಮಾಡು, ಹೋಮಿಯೋಪತಿ ಮಾಡು, ಇಂಗ್ಲೀಷ್ ಡಾಕ್ಟರ್ ಕಡೆ ಹೋಗು, ಆದರೆ ನನಗೆ ಒಂದು ಮಂತ್ರ ಮಾತ್ರ ನೀವು ಬಿಡಬೇಡ, ಹೆಚ್ಚು ಕಚ್ಚಾ ಆಹಾರವನ್ನು ಸೇವನೆ ಮಾಡು ಮತ್ತು ಪ್ರಾಣಾಯಾಮ ಮಾಡು. ವೆದರ್ ಯು ಆರ್ ಸಿಕ್ ಆರ್ ನಾಟ್, ಯು ಶುಡ್ ಫಾಲೋ ದಿಸ್ ಮಂತ್ರ. ಅನೇಕ ಜನರಿಗೆ ಅನೇಕ ಕಾಯಿಲೆಯಲ್ಲಿ ಈ ಮಂತ್ರ ಸಾಕಷ್ಟು ಸಹಾಯ ಮಾಡಿದೆ. ನನ್ನ ಕ್ಲಾಸ್ಮೇಟ್ ಈಗೂ ನಮ್ಮ ಕಂಪ್ನಿಯಲ್ಲಿದ್ದಾರೆ, ದೊಡ್ಡ ಹುದ್ದೆಯಲ್ಲಿದ್ದಾರೆ, ವೈಸ್ ಪ್ರೆಸಿಡೆಂಟ್, ಹೈದರಾಬಾದ್ನಲ್ಲಿ ಜಹಗೀರ್ದಾರ್ ಅಂತೇಳಿ, ಇಲ್ಲೇ ಗದೀನವರು, ನನ್ನ ಕ್ಲಾಸ್ಮೇಟ್, 25 ವರ್ಷದ ಮಿತ್ರ. ಅವನಿಗೆ 15 ವರ್ಷದಿಂದ ಕ್ಯಾನ್ಸರ್ ಆದಾಗ ಅನೇಕ ಪ್ರಯತ್ನವನ್ನು ಮಾಡಿ ಅವನು ಫೇಲ್ ಆದಾಗ ನಾನು ಅವನಿಗೆ ಹೇಳಿದೆ, ನೀನು ಏನೂ ಆಗಿಲ್ಲ ಮಾರಾಯ, ನೀನು ಒಂದು ಡಿಕ್ಟೇಷನ್ ಕೊಡ್ತೀನಿ, ಅದನ್ನು ನಾನು ಟೈಪ್ ಮಾಡಿಸ್ಕೊಡ್ತೀನಿ, ಕಚ್ಚಾ ಆಹಾರ ಮತ್ತು ಪ್ರಾಣಾಯಾಮ ಮಾಡು. ಆವಾಗ ಅವನು ಹೇಳಿದ, ನನಗೆ ಬೇರೆ ಆಲ್ಟರ್ನೇಟಿವ್ ಉಳಿದಿಲ್ಲ, ನೀವು ಹೇಳ್ತೀನಿ ಅಂದರೆ ಅನಿವಾರ್ಯ ಸ್ಥಿತಿಗೆ ನಾನು ಮುಟ್ಟಿದ್ದೀನಿ, ನಾನು ಮಾಡ್ತೀನಿ ಅಂತೇಳಿ. ಮತ್ತೆ ನನಗೆ ಒಂದು 3 ತಿಂಗಳು ರಜೆ ಕೊಡಿ ಅಂತ 2-3 ಸರಿ ಕ್ಯಾನ್ಸರ್ ಬಗ್ಗೆ ಅವ್ರಿಗೆ ರಜೆ ಕೊಟ್ಟಿದ್ದೆ. ನಾ ಈ ಸರಿ ಮಾತ್ರ ನೀನು ರಜೆ ಕೊಡಲ್ಲ, ಈ ಸರಿ ನೀನು ಹೆಚ್ಚಿಗೆ ಡ್ಯೂಟಿ ಮಾಡಬೇಕು, ಆಫೀಸಿಗೆ ಬಂದು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ನೀ ಇದ್ರೂ ನಡೆಯುತ್ತೆ ಕಂಪನಿ, ನೀವು ಇಲ್ಲಿಕ್ಕಂದ್ರೂ ನಡೆಯುತ್ತೆ, ಆಫೀಸಿಗೆ ಬಾ, ಮನೆಗೆ ಹೋಗು ಅಥವಾ ಎಲ್ಲ ಫ್ರೆಂಡ್ಸ್ ಕಡೆ ಹೋಗು, ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಣಾಯಾಮ ಮಾಡ್ತಾ ಇರು. ಈವನ್ ಕೆಲವು ಚಿಕ್ಕ ಮಕ್ಕಳಿಗೆ ಪ್ರಾಣಾಯಾಮ ಮಾಡಕ್ಕೆ ಬರಲ್ಲ, ಅವರಿಗೆ ಹೇಳ್ತಿರ್ತೀನಿ ಅವ್ರ ತಂದೆ ತಾಯಿಗೆ, ಈ ಮಗುವಿಗೆ ಸ್ವಲ್ಪ ದೀರ್ಘ ಉಸಿರಾಟ ಮಾಡುವ ಪ್ರಾಕ್ಟೀಸ್ ಮಾಡಿಬಿಟ್ಟು ಸರಿ ಹೋಗ್ಬೋದು ಅಂದರೆ ಎಷ್ಟೋ ಸರಿ ಸಕ್ಸಸ್ ಆಗಿದೆ. ಅದರಿಂದ ಅವನಿಗೆ ಬೇರೆ ಏನು ದಾರಿ ಇದ್ದಿಲ್ಲ, ದಿವಸಕ್ಕೆ ಒಂದು 3-4 ತಾಸು ಪ್ರಾಣಾಯಾಮ ಮಾಡ್ತಾ ಇದ್ದ, ಕಚ್ಚಾ ಆಹಾರ ಸೇವನೆ ಮಾಡಿದ. ವಿದಿನ್ 3 months he declared as a non-cancer. Already that person was a proven cancer patient, had 2 surgery also. 2 ಅವರಿಗೆ ಸರ್ಜರಿ ಕೂಡ ಆಗಿತ್ತು. ಅವರು ಇವತ್ತು ಬದುಕಿ 15 ವರ್ಷ ಕಟ್ಟಿದ್ದಾರೆ ಮತ್ತು ನಮ್ಮ ಕಂಪ್ನಿಯಲ್ಲಿ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೇಗೆ ದಿವಸಕ್ಕೆ ಒಂದು 10-12 ತಾಸು ಕೆಲಸ ಮಾಡ್ತೇನೆ, ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಅಥಾರಿಟಿ ಅಲ್ಲ ಮತ್ತು ಆ ಪುಸ್ತಕವನ್ನು ಓದಿಲ್ಲ, ನಮ್ಮ ಭಾರತೀಯ ಸಂಪ್ರದಾಯ ಏನೋ ಇದೆ, ಆಹಾರ ಪದ್ಧತಿಯನ್ನು, ಯೋಗ ಪ್ರಾಣಾಯಾಮ ಇರ್ಬೋದು, ಅದನ್ನೆಲ್ಲವನ್ನು ನಾವು ಚಾಚು ತಪ್ಪದೆ ನಮ್ಮ ಸಾಧ್ಯ ಆದ ಮಟ್ಟಿಗೆ ನಾವು ಅನುಸರಿಸಬೇಕು. ಅಂದರೆ ಮುಂದಿನ ಪೀಳಿಗೆ ಕೂಡ ಅದು ಅನುಸರಿಸುತ್ತೆ. ಇವತ್ತು ನಾವು ಮಾಸ್ಕ್ ವಿಶೇಷವಾಗಿ ಚಿಕ್ಕ ಮಕ್ಕಳು ಹೆಚ್ಚಿಗೆ ಹಾಕುವಂಥದ್ದು, ಅವ್ರದ್ದು ಮುಂಬರುವ ದಿನದಲ್ಲಿ ಫುಫುಸ ಎಷ್ಟೊಂದು ವೀಕ್ ಆಗ್ಬೋದು, ಯಾವ ಅನಾಹುತಕ್ಕೆ ಕಾರಣ ಆಗ್ಬೋದು ಅನ್ನೋದು 1 ಮಿನಿಟ್ ನಾವು ಯೋಚನೆ ಮಾಡಿದ್ರೆ ನಮ್ಗೆ ಕಲ್ಪನೆ ಆಗುತ್ತೆ.
ಈ ಕೊರೋನಾ ಎನ್ನುವುದ್ರ ಬಗ್ಗೆ ನಾವು ಬೆನ್ನತ್ತಿ ಬೇರೆ ರೀತಿಯಿಂದ ನಮ್ಮ ಹೆಲ್ತ್ ಎಷ್ಟರ ಮಟ್ಟಿಗೆ ನಾವು ಕೆಡಿಸ್ಕೊಂಡಿದ್ದೀವಿ. ಈಗಾದರೂ ನಮಗೆ ಸಮಯ ಮಿಂಚಿಲ್ಲ. ನಾವು ಹೆಚ್ಚು ಪ್ರಾಣಾಯಾಮವನ್ನು ನಮ್ಮ ಮಕ್ಕಳಿಗೆ ಮಾಡಲಿಕ್ಕೆ ಹಚ್ಚಬೇಕು. ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ಹೆಚ್ಚು ಪ್ರಾಣಾಯಾಮ ಮಾಡಲಿಕ್ಕೆ ಹಚ್ಚಬೇಕು. ಇಲ್ಲೇ ಇದ್ದರೆ ಮುಂಬರುವ ದಿನಗಳಲ್ಲಿ ಯಾವ ಆಸ್ಪತ್ರೆಯಲ್ಲಿಯೂ ಜಾಗ ಇರಲ್ಲ. ಎಲ್ಲ ಕಡೆ ಕ್ಯಾನ್ಸರ್ ರೋಗಿಗಳು ತುಂಬಿ ಹೋಗ್ತಾರೆ ಅನ್ನುವ ಒಂದು ಭಯ ನನ್ನಲ್ಲಿ ಕಾಡ್ತಾ ಇದೆ. ನಾನು ವೈಯಕ್ತಿಕವಾಗಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಹೆಚ್ಚು ಪ್ರಾಣಾಯಾಮ ಮಾಡೋದು, ಹೆಚ್ಚು ಕಚ್ಚಾ ಆಹಾರದ ಬಗ್ಗೆ ಪರಿಕಲ್ಪನೆಯನ್ನು ಕೊಟ್ಟಿದ್ದೀನಿ. ನನ್ನ ಸಂಪರ್ಕದಲ್ಲಿ ಇದ್ದವರು ಕೂಡ ಸಾಕಷ್ಟು ಅಸಂಖ್ಯಾತ ಜನರು, ಎಷ್ಟೋ ಲಕ್ಷ ಜನರು ನಮ್ಮ ಕಂಪ್ನಿಯಲ್ಲಿರ್ಬೋದು, ನಮ್ಮ ರಿಲೇಷನ್ ಇರ್ಬೋದು, ನನ್ನ ಕಾಂಟ್ಯಾಕ್ಟ್ನಲ್ಲಿ ಬಂದವರು ಈ ಒಂದು ಥಿಯರಿಯನ್ನು ಹಿಡಿದು ತಮ್ಮ ಜೀವನದಲ್ಲಿ ಹಾಗೂ ಮತ್ತು ರಾಮದೇವಿಯವರ ಕ್ಯಾಂಪಿಗೆ ಯಾರು ಅಟೆಂಡ್ ಆಗಿದ್ದಾರೆ ಅದರಲ್ಲಿ ಕೆಲವು ಜನ ಸಾಕಷ್ಟು ಸುಧಾರಣೆಯನ್ನು ತಮ್ಮ ಜೀವನದಲ್ಲಿ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಇಷ್ಟ ಕೇಳೋದು, ಹೆಚ್ಚು ಪ್ರಾಣಾಯಾಮ, ಸಾಧ್ಯವಾದ ಮಟ್ಟಿಗೆ ಹೆಚ್ಚು ಕಚ್ಚಾ ಆಹಾರವನ್ನು ನಮ್ಮ ಒಂದು ಜೀವನ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಳಿ ಅಂತೇಳಿ ಒತ್ತಿ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ದಿನಚರಿಯನ್ನ ಫಾಲೋ ಮಾಡೋದ್ರ ಜೊತೆಗೆ ಯಾವ ರೀತಿಯಾಗಿ ನಾವು ಯಾವುದೇ ಒಂದು ರೋಗದ ವಿರುದ್ಧ ಹೋರಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮೆಲ್ಲರಿಗೂ ಕಿವಿ ಮಾತನಾಡಿರುವಂತಹ ಪದ್ಮಶ್ರೀ ಡಾಕ್ಟರ್ ವಿಜಯ ಸಂಕೇಶ್ವರ ಅವರಿಗೆ ತುಂಬ ಹೃದಯದಂತಹ ಧನ್ಯವಾದಗಳು. ಇದೀಗ ಪ್ರಜಾವಾಣಿಯ ಕಾರ್ಯನಿರ್ವಾಹಕ ಸಂಪಾದಕರಾದಂತಹ ಶ್ರೀ ರವೀಂದ್ರ ಭಟ್ ಅವರ ಪರಿಚಯವನ್ನ ತೇಜಸ್ವಿ ಯಶಸ್ವಿ ದೇವಾಡಿಗ ಅವರು ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತೀವಿ. ಪದ್ಮಶ್ರೀ ಡಾಕ್ಟರ್ ವಿಜಯ ಸಂಕೇಶ್ವರ್ ಅವರನ್ನ ಕೃಷ್ಣ ಶಿರೂರ್ ಹಾಗೂ ಗಿರೀಶ್ ಭಂಡಾರಿ ಸರ್ ಜೊತೆಗೆ MS ದೇವಾಡಿಗ ಅವರು ಸನ್ಮಾನ. All of us know that he is a Padma Shri awardee. He is a first generation entrepreneur who has demonstrated tremendous vision, zeal and perseverance throughout his life to achieve success. He is a winner of many awards and started with a single chuck in the ear at the small town of Gadagi, North Karnataka, VRN Logistics Limited, and today it is a leading company. ಅತಿಥಿಗಳಾದ ಶ್ರೀ ರವೀಂದ್ರ ಭಟ್ ಅವರ ಕಿರುಪರಿಚಯ. ಮೂಲತಃ ಉತ್ತರ ಕನ್ನಡ ಜಿಲ್ಲೆಯವರಾದ ಇವರು ಪ್ರಸ್ತುತ ಪ್ರಜಾವಾಣಿ ಕಾರ್ಯನಿರ್ವಾಹಕ ಸಂಪಾದಕರಾಗಿದ್ದಾರೆ. ಇವರೇ ಬರಮಾಡಿಕೊಂಡ ಬರ, ಹೆಜ್ಜೆಯನ್ನು, ಬಡುಗು ಮರದ ಮೇಲೆ, ಮೂರನೇ ಕಿವಿ, ಸಂಪನ್ನರು, ಅಕ್ಷಯ ನೇತ್ರ, ಮೈಸೂರೆಂಬ ಬೆರಗು, ಸಹಸ್ರಪದಿ ಇಂಥವರು ಇದ್ದಾರೆ ಜಗದೊಳಗೆ ಪ್ರಕಟಿತ ಕೃತಿಗಳು. ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ನೀಡುವ ಮಹಾತ್ಮ ಗಾಂಧಿ ಪ್ರಶಸ್ತಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ನೀಡುವ ನಾರಾಯಣ ಸ್ವಾಮಿ ಪ್ರಶಸ್ತಿ, ಮುರುಘಾಶ್ರೀ ಪ್ರಶಸ್ತಿ, ಬೆಂಗಳೂರಿನ CDL ಸಂಸ್ಥೆ ನೀಡುವ ಚರಕ ಪ್ರಶಸ್ತಿ, HSK ಪ್ರತಿಷ್ಠಾನದ HSK ಪ್ರಶಸ್ತಿ, ರೋಟರಿ ಸಿಲಿಕಾನ್ ಪ್ರಶಸ್ತಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಗೌರವ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ, ಬೆಂಗಳೂರು ಮಹಾನಗರ ಪಾಲಿಕೆ ನೀಡುವ ಕೆಂಪೇಗೌಡ ಪ್ರಶಸ್ತಿ, ಡಾಕ್ಟರ್ ಶಾಂತರಾಧ ಕೃಷ್ಣ ಎಂಡೋಮೆಂಟ್ ಪ್ರಶಸ್ತಿ, ಕರ್ನಾಟಕ ಅಕ್ಷರ ಪ್ರಶಸ್ತಿ, HK ವೀರಣ್ಣಗೌಡ ಪತ್ರಿಕೋದ್ಯಮ ಪ್ರಶಸ್ತಿ, ಬೆಂಗಳೂರು ಪ್ರೆಸ್ ಕ್ಲಬ್ ವಾರ್ಷಿಕ ಪ್ರಶಸ್ತಿಗಳು ಇವರಿಗೆ ದೊರೆತಿದೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ನಮ್ಮ ಬರೀ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಬಳಗಕ್ಕಲ್ಲ, ಆದ್ರೆ ಹೊರಗಿರುವಂತಹ ನೂರಾರು ಜನರಿಗೆ ಪ್ರೇರಣೆಯಾಗಿ ನಮ್ಮೆಲ್ಲರಿಗೂ ಒಂದು ಪತ್ರಿಕೋದ್ಯಮ ವೃತ್ತಿ ಅಷ್ಟೇ ಅಲ್ಲ, ಆದ್ರೆ ಜೀವನದ ಅನೇಕ ಪಾಠಗಳನ್ನ ಅವರನ್ನ ನೋಡಿ ಕಲ್ತಿದ್ದೀವಿ ಅಂತ ಒಂದು ವ್ಯಕ್ತಿತ್ವ ರವೀಂದ್ರ ಭಟ್ ಸರ್ ಅವರದು. ಅವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗೋಪಾಲ ಹೆಗಡೆ ಅವರೇ, ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಪುಸ್ತಕವನ್ನು ಬಿಡುಗಡೆ ಮಾಡಿದಂತಹ ಹಿರಿಯರಾದ ವಿಜಯ ಸಂಕೇಶ್ವರ್ ಅವರೇ, ವೇದಿಕೆಯಲ್ಲಿರುವಂತಹ ವೈದ್ಯರೇ, ಲೇಖಕಿ ಕೃಷ್ಣಿ ಶಿರೂರ್ ಅವರೇ, ಸಹೋದ್ಯೋಗಿ ರಶ್ಮಿ ಅವರೇ ಹಾಗೂ ಕೃಷ್ಣಿಯವರು ಕ್ಯಾನ್ಸರ್ ಜೊತೆಗೊಂದು ಪಾಸಿಟಿವ್ ಪಯಣ ಅಂತ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ.
ಬಹುಶಃ ಇಲ್ಲಿದ್ದವರೆಲ್ಲರೂ ಪಾಸಿಟಿವ್ ಪರಿಣಾಮ ಮುಗಿಸ್ಕೊಂಡು ಬಂದಿರಬೇಕು. ಕೋವಿಡ್ ದಿನ ಪಾಸಿಟಿವ್ ಪರಿಣಾಮ, 3ನೇ ಅಲೆ ಬರೋ ಹೊತ್ತಿಗೆ ಬಹುತೇಕ ಎಲ್ಲ ಕುಟುಂಬದಲ್ಲಿಯೂ ಪಾಸಿಟಿವ್ ಪರಿಣಾಮ ಆಗಿದೆ. ಹೀಗೆ ಒಂದು ಪಾಸಿಟಿವ್ ಪರಿಣಾಮವನ್ನು ಮುಗಿಸಿ ಬಂದಂತಹ ನಿಮ್ಮೆಲ್ಲರಿಗೆ ಅಭಿನಂದನೆಯನ್ನ ಹೇಳ್ತಾ, ಕೃಷ್ಣಿ ಅವರ ಪುಸ್ತಕವನ್ನ, ಕೃಷ್ಣಿ ಅವರಿಗೆ ಅಭಿನಂದನೆ ಸಲ್ಲಿಸೋದು ಸರಿ, ಮತ್ತೆ ಎಲ್ಲರೂ ಆ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಪುಸ್ತಕವನ್ನು ಓದಿದ ಮೇಲೆ ದೊಡ್ಡ ಅಭಿನಂದನೆಯನ್ನ ಕೃಷ್ಣಿ ಅವರ ತಾಯಿಗೆ ಸಲ್ಲಿಸಬೇಕು, ಅವರ ಅಜ್ಜಿಗೂ ಸಲ್ಲಿಸಬೇಕು, ಮತ್ತೆ ಮನೆಯವರಿಗೆ ಸಲ್ಲಿಸಬೇಕು. ನಮ್ಮ ಬದುಕಿನಲ್ಲಿ ಯಾವುದೇ ಸಂಕಷ್ಟ ಬಂದಾಗ ನಮ್ಮ ಕುಟುಂಬ ನಮ್ಮ ಜೊತೆಗೆ ನಿಲ್ಲದೆ ಹೋದ್ರೆ ನೀವು ಯಾವ ಗಾಯತ್ರಿ ಮಂತ್ರ ಮಾಡಿದ್ರು, ಯಾವ ಮುದ್ರೆ ಮಾಡಿದ್ರು ಕೂಡ ಪ್ರಯತ್ನ ಆಗುತ್ತೆ. ಕುಟುಂಬದ ಮುದ್ರೆ ಸರಿಯಾಗಿದ್ದರೆ ನಿಮ್ಮ ಸಾಧನೆ ಎಲ್ಲ ಸರಿಯಾಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಈ ಮಾತು ಹೇಳೋದಕ್ಕೆ ನನಗೆ ಒಂದು ದೊಡ್ಡ ಅರ್ಹತೆ ಇದೆ. ನಾನು ಕೂಡ ಹೀಗಿದ್ದೆ, ಒಂದು ಪುಸ್ತಕವನ್ನು ಬರೆದವನು. ನನಗೆ ರೋಗ ಆಗಿದ್ದಲ್ಲ ಅದು, ಆದರೆ ನನ್ನ ಕುಟುಂಬದಲ್ಲಿ ಆ ನಮೂನೆಯಾದಂಥ ಒಂದು ಪರಿಸ್ಥಿತಿಯನ್ನು ನಾನು ಎದುರಿಸಿದ್ದೆ. ನನ್ನ 2ನೇ ಮಗ ಹುಟ್ಟುವಾಗಲೇ ಶ್ರವಣ ದೋಷಕ್ಕೆ ಒಳಗಾಗಿ ಹುಟ್ಟಿದವನು. ಅವನಿಗೆ ಕಿವಿ ಕೇಳಿಸ್ತಿರ್ಲಿಲ್ಲ. ಯಾರಿಗೆ ಕಿವಿ ಕೇಳಿಸಲ್ವೋ ಅವರಿಗೆ ಮಾತಾಡಕ್ಕೆ ಬರಲ್ಲ. ನಾವು ಆ ಸಂದರ್ಭದಲ್ಲಿ ಏನೆಲ್ಲ ಅನುಭವಿಸಿದ್ವಲ್ಲ ಅವೆಲ್ಲ ನೆನಪಾಗ್ತಾ ಇತ್ತು ನನಗೆ ಈ ಪುಸ್ತಕವನ್ನು ಓದಿದಾಗ. ಬಹುತೇಕ ಹೆಚ್ಚು ಕಮ್ಮಿ ಪರಿಸ್ಥಿತಿ ಒಂದೇ. ನಮ್ಮ ವಿಜಯ ಶಂಕೇಶ್ವರ್ ಅವರು ಹೇಳ್ತಾ ಇದ್ರಲ್ಲ, ನಮ್ಮ ಜೀವನ ಪದ್ಧತಿ, ನಮ್ಮ ಆಹಾರ ಕ್ರಮಗಳು, ಅವೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಒಂದು ದೊಡ್ಡ ದೋಷ ಏನು ಅಂತಂದ್ರೆ, ಕ್ಯಾನ್ಸರ್ ಬಂದಾಗ ನಾವು ಡಾಕ್ಟರ್ ಹತ್ರಕ್ಕೆ ಹೋಗ್ತೀವಿ. ಆದ್ರೆ ಇಂಥ ಕಿವಿ ಕೆಲಸಲ್ಲ, ಮಾತಾಡಕ್ ಬರಲ್ಲ ಅಂತಂದ್ರೆ ನಾವು ಡಾಕ್ಟರ್ ಹತ್ರಕ್ಕೆ ಹೋಗಲ್ಲ. ಫಸ್ಟ್ ಹೋಗೋದು ಪುರೋಹಿತರ ಹತ್ರ. ಜಾತಕ ತೋರಿಸಿ ಇವಾಗ ಯಾವಾಗ ಮಾತು ಬರುತ್ತೆ ಅಂತ ಕೇಳ್ತೀವಿ ನಾವು. ಆಮೇಲೆ ಕೊಲ್ಲೂರಿಗೆ 1 ಗಂಟೆ ಒಪ್ಪಿಸ್ಬಿಟ್ರೆ ನಿಮ್ಮ ಮಗಳಿಗೆ ಮಾತು ಬರುತ್ತೆ ಅಂತ ಹೇಳೋದನ್ನು ಕೇಳಿದೆ ನಾನು. ನನ್ನ ಸಂದರ್ಭದಲ್ಲಿಯೂ ಕೂಡ ಹಂಗಾಗಿ ತುಂಬಾ ಜನ ಹರಕೆ ಹೊತ್ಕೊಂಡ್ರು. ನಾನು ಕೇಳಿದೇನೆ, ನನ್ನೇ ಕೇಳಿಲ್ಲ, ಅವರವರೆಲ್ಲ ಹರಕೆ ಹೊತ್ಕೊಂಡ್ರು. ತೀರ್ಸೋದು ಮಾತ್ರ ಹಂಗೆಲ್ಲ ಆಯ್ತು. ಈ ಪುಸ್ತಕವನ್ನು ಓದ್ತಾ ಇದ್ದಾಗ ನನಗೆ ಹಾಗೆ ಅನಿಸ್ತಾ ಇತ್ತು. ನನ್ನ ಬದುಕಿನ ಭಾಗಗಳೆಲ್ಲವೂ ನೆನಪಿಗೆ ಬಂದು ಕೊನೆಗೆ ಒಂದು ಮಾತನ್ನ ಹೇಳ್ತಾರೆ ಕೃಷ್ಣ, ನಾನು ಈಗ ಕೌನ್ಸಿಲರ್ ಆಗ್ತೇನೆ ಅಂತ. ಸಾಕಷ್ಟು ಜನಕ್ಕೆ ನಾನು ಒಂದಿಷ್ಟು ಹಿತವಚನೆಗಳನ್ನ ಹೇಳ್ತೇನೆ, ಮತ್ತೆ ನನ್ನ ಹತ್ರ ಕೇಳಿ ಕೆಲವು ಜನ ಆತ್ಮವಿಶ್ವಾಸವನ್ನ ವೃದ್ಧಿ ಮಾಡಿಕೊಂಡಿದ್ದಾರೆ ಅಂತ. ನಿಜ, ಡಾಕ್ಟರ್ ಕೂಡ ಅದನ್ನು ಹೋಗ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಡಾಕ್ಟರ್ ಹೇಳಿದ್ರೆ ನಾವು ಅವರಿಗೆ ಫೀಸ್ ಕೊಡೋದೇ ಅದನ್ನ ಹೇಳಕ್ಕೆ ಅಂತ. ಡಾಕ್ಟರ್ ಕೆಲಸ ಅವ್ರು ಅಂತ ಹೇಳಬೇಕು, ಇನ್ನೇನು ಹೇಳಕ್ಕಾಗುತ್ತೆ. ನಿಮ್ ಕ್ಯಾನ್ಸರ್ ಗುಣ ಆಗುತ್ತೆ, ನೀವು ಬಹಳ ಧೈರ್ಯದಿಂದ ಇರಿ, ಕೆಮೊಥೆರಪಿ ಮಾಡಿ, ಇನ್ನೊಂದು ಯಾವುದೋ ಇದು ಮಾಡಿ, ರಿಪೋರ್ಟ್ ಬಂದ ತಕ್ಷಣ ನಾವೆಲ್ಲ ಹೇಳ್ತೀವಿ, ಔಷಧಿ ತಗೊಳ್ರಿ, ಕಡಿಮೆ ಆಗುತ್ತೆ, ನಿಮ್ಮ ಊಟ ಪದ್ಧತಿ, ಆಹಾರ ಪದ್ಧತಿಯನ್ನು ಬದಲು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹೇಳೋದೇ ಅವ್ರ ಕೆಲಸ. ಆದ್ರೆ ಕೃಷ್ಣಿ ಹೇಳಿದ್ರೆ ಬೇರೆ ಅರ್ಥ ಬರುತ್ತೆ. ಯಾಕಂದ್ರೆ ಒಂದು ಪ್ರಾಡಕ್ಟ್ ಇದೆ, ಒಂದು ಸಾಧನೆ ಇದೆ. ಇಂಥ ಕೆಲಸವನ್ನು ನಾವು ಮಾಡ್ತಿದ್ವಿ. ಮೈಸೂರಿನಲ್ಲಿ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ನಾವು ಇಂಥ ಕೆಲಸಗಳನ್ನ ಮಾಡ್ತಿದ್ವಿ. ನಮ್ಗೆ ಅಲ್ಲಿ ಡಾಕ್ಟರ್ಗಳು ಕರೆಸೋರು, ನೀವು ಪೇರೆಂಟಿಗೆ ಸ್ವಲ್ಪ ಹೇಳಿ. ಯಾಕಂದ್ರೆ ನಮ್ಮ ಹತ್ರ ಒಂದು ಉತ್ಪನ್ನ ಇತ್ತು. ನನ್ನ ಮಗ ಮಾತು ಕಲಿತಿದ್ದ, ಅವನಿಗೆ ಮಾತು ಕಲಿಸಿದ್ವಿ ನಾವು. ಅವನು ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಈಗ ಅವಕಾಶ ಕೊಟ್ಟರೆ ಭಾಷಣ ಕೂಡ ಮಾಡ್ತಾನೆ. ಅಷ್ಟು ಚೆನ್ನಾಗಿ ಮಾತಾಡೋದನ್ನ ಅವನು ಕಲಿತ. ಹಾಗಾಗಿ ಪೇರೆಂಟ್ಗಳಿಗೆ ಹೇಳೋದಕ್ಕೆ ನಮ್ಮನ್ನು ಕಲಿಸೋರು. ಹಾಗಾಗಿ ಒಂದು ಕುಟುಂಬದಲ್ಲಿ ಈ ರೀತಿಯಾದ ಯಾವುದೇ ಒಂದು ಸಮಸ್ಯೆಗೆ ನಾವು ಸಿಕ್ಕಾಕೊಂಡ್ರೆ ಮೊದಲು ನಮ್ಮ ಕುಟುಂಬ ನಮ್ಮ ಬೆನ್ನಿಗೆ ನಿಂತರೆ
ಜೊತೆಗೆ ನಮ್ಮ ಸ್ನೇಹಿತರು ಎಲ್ಲರೂ ನಿಂತರೆ, ಇಡೀ ಸಮಾಜ ನಿಂತರೆ ಡೆಫಿನೆಟ್ ಆಗಿ ನಾವು ಸಾಧನೆ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನ ಇನ್ನೊಂದು ರೀತಿಯಲ್ಲಿ ಕೃಷ್ಣಿ ಅದನ್ನ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರನ್ನು ನಾನು ಅಭಿನಂದಿಸ್ತೇನೆ. ಇಂಥ ಪುಸ್ತಕದ ಬಿಡುಗಡೆ ಸಮಾರಂಭಕ್ಕೆ ಹೋಗ್ತಾ ಇರೋದು ಇದೇ ಮೊದಲಿಗೆ ನನ್ನ ಹಿರಿಯ ಸ್ನೇಹಿತರು ಗೋಪಾಲ ಹೆಗಡೆಯವರಿಗೆ ಗೊತ್ತು. ಕೃಷ್ಣವಟ್ಟಂ ಅವರಿಗೆ ಕ್ಯಾನ್ಸರ್ ಆಗಿತ್ತು. ಅವರು ಕೂಡ ಕ್ಯಾನ್ಸರ್ ಗೆದ್ದ ಸಂತಸ ಅಂತ ಒಂದು ಪುಸ್ತಕ ಬರೆದರು. ಆ ಪುಸ್ತಕ ಬಿಡುಗಡೆಗೂ ಹೋಗಿದ್ದೇನೆ. ಇನ್ನೊಬ್ಬ ದಾವಣಗೆರೆಯಲ್ಲಿ ನನ್ನ ಸ್ನೇಹಿತ ಇದ್ದಾನೆ, RT ಅರುಣಕುಮಾರ್ ಅಂತೇಳಿ. ಅವನ ಕತೆ ಬಹಳ ಅದ್ಭುತವಾದ ಕತೆ. ಅವನಿಗೆ ಒಂದ್ಸಲ ಆಕ್ಸಿಡೆಂಟ್ ಆಗಿ ಒಂದು 6 ತಿಂಗಳ ಕೋಮಾದಲ್ಲಿದ್ದ. ಅವನು ಅಲ್ಲಿಂದ ಹೊರಗಡೆ ಬರ್ತಾ ಇದ್ದಾನೆ, ಕ್ಯಾನ್ಸರ್ ಶುರುವಾಯ್ತು. ಎಲ್ಲವನ್ನೂ ಮೀರಿ ಈಗ ಅದ್ಭುತವಾಗಿ ಕೆಲಸವನ್ನ ಮಾಡ್ತಾ ಇದ್ದಾನೆ. ಅವನು ಬೇಸಿಕಲಿ ಇಂಜಿನಿಯರು, ಬಟ್ ಒಳ್ಳೆ ನಟ. ನೀವು ದೂರದರ್ಶನದಲ್ಲಿ ಚಾರ್ಲಿ ಚಾಪ್ಲಿನ್ ಧಾರಾವಾಹಿ ಬರ್ತಾ ಇತ್ತು, ನೀವು ನೋಡಿದ್ರೆ ಅದ್ರ ಚಾರ್ಲಿ ಚಾಪ್ಲಿನ್ ಮಾಡಿದವನು. ಬಹಳ ಅದ್ಭುತವಾದ ನಟ. ಹಾಗಾಗಿ ನಮ್ಗೆ ಪಾಸಿಟಿವ್ ಹೇಗೆ ಬರುತ್ತೆ. ನಾನು ಸುಮ್ಮನೆ ನಿನ್ನೆ ಬರ್ತಾ ಇದ್ದಾಗ ಒಂದು ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಬಂತು. ಅದನ್ನ ತುಮಕೂರು ಸಿದ್ಧಗಂಗಾ ಸ್ವಾಮೀಜಿ ಹೇಳಿದ್ದು ಅಂತ ಬಂತು. ನನಗೆ ಗ್ಯಾರಂಟಿ ಗೊತ್ತಿಲ್ಲ, ಯಾಕಂದ್ರೆ ವಾಟ್ಸಪ್ ಅಲ್ಲಿ ಬಂದಿದ್ದನ್ನೆಲ್ಲ ನಂಬಕ್ಕಾಗಲ್ಲ. ಅವ್ರು ಹೇಳಿದ್ದೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಆ ಮಾತು ಬಹಳ ಅದ್ಭುತವಾದ ಮಾತು. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ರೋಗ ಬಂದಿದೆ ಅಂತ ಹೇಳಿ ನೀನು ಹೆದರಬೇಡ, ಯಾಕಂದ್ರೆ ಸಾವು ಬರೋದಕ್ಕೆ ಸಮಯ ಬರಬೇಕು. ನಿಮ್ಗೆ ಸಮಯ ಬರದೆ ಸಾವು ಬರಲ್ಲ. ರೋಗ ಬರಲಿಲ್ಲ ಅಂತೇಳಿ ಸಂತೋಷನೂ ಪಡಬೇಡ, ಯಾಕಂದ್ರೆ ಸಾವಿಗೆ ರೋಗ ಬರಬೇಕು ಅಂತೇನಿಲ್ಲ ಅಂತ ಹೇಳ್ತಾರೆ. ಅದಕ್ಕೇನ್ ಯಾಕೆ ಬೇಕಾದ್ರೂ ಬರ್ಬೋದು ಸಾವು. ಬಹಳ ಅದ್ಭುತವಾದ ಮಾತು. ತುಮಕೂರು ಸಿದ್ಧಗಂಗಾ ಸ್ವಾಮೀಜಿ ಹೇಳಿದ್ರು ಅಂತ ಅವ್ರು ಹೇಳಿದ್ದಾದ್ರೆ ಬಹಳ ಒಳ್ಳೇದು. ಬಹಳ ಅದ್ಭುತವಾದಂತಹ ಒಂದು ಮಾತು. ಹಾಗೆ ನಮ್ಮ ಬದುಕಿನಲ್ಲಿ ನಾವು ಒಂದು ಯಾವುದೇ ಸನ್ನಿವೇಶ ಬಂದ್ರೆ ನಮ್ಗೆ ಆತ್ಮವಿಶ್ವಾಸವನ್ನ ಕೊಡ್ತಾರೆ. ಈ ಕ್ಯಾನ್ಸರ್ ವಿಷಯಕ್ಕೆ ಕೃಷ್ಣಿ ಗಾಯತ್ರಿ ಮುದ್ರೆಗಳನ್ನ ಮಾಡಿ ನಾನು ಬಂದೆ ಅಂತ ಹೇಳ್ತಾರೆ. ಮನೆಯಲ್ಲಿ ಗೋವಿಂದಾಚಾರ್ಯ ಕೇಳಿದ್ರೆ ವಿಷ್ಣು ಸಹಸ್ರನಾಮ ಓದಿದ್ರೆ ಕ್ಯಾನ್ಸರ್ ಹೋಗುತ್ತೆ ಅಂತ ಹೇಳ್ತಾರೆ. ತುಂಬಾ ಜನ ಬೇರೆ ಬೇರೆ ರೀತಿ. ಕೃಷ್ಣವಟ್ಟಂ ಪುಸ್ತಕದಲ್ಲಿ ನಾನು ಕೃಷ್ಣನ ಆರಾಧನೆ ಮಾಡಿದ್ರೆ ನನಗೆ ಹೋಯ್ದಾಯ್ತು ಅಂತ ಹೇಳ್ತಾರೆ. ಎಲ್ಲರ ಒಟ್ಟರ್ಥ ಏನು ಅಂತಂದ್ರೆ, ನಿಮ್ಗೊಂದು ನಂಬಿಕೆ ಬೇಕು. ನಾನು ಬದುಕಬಲ್ಲೆ ಮತ್ತು ಈ ರೋಗದ ವಿರುದ್ಧ ಹೋರಾಟ ಮಾಡಿ ಗೆಲ್ಲಬಲ್ಲೆ ಎನ್ನುವಂತಹ ಒಂದು ನಂಬಿಕೆ ನಿಮಗೆ ಬಂದ್ರೆ ನೀವು ಗೆಲ್ತೀರಿ. ಅದು ಗಾಯತ್ರಿ ಮುದ್ರೆ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಇನ್ಯಾವುದೇ ಒಂದು ಇದಾಗಿರ್ಬೋದು. ನಮ್ಮ ಸರ್ ಹೇಳಿದ ಆಹಾರ ಪದ್ಧತಿಯ ಬಗ್ಗೆ ನಮಗೆ ನಂಬಿಕೆ ಇದೆ. ನಮ್ಮ ಆಹಾರ ಪದ್ಧತಿ, ನಮ್ಮ ಜೀವನ ಪದ್ಧತಿ ಇದೆಯಲ್ಲ, ಆ ಪದ್ಧತಿಯನ್ನ ಅನುಸರಿಸ್ಕೊಂಡು ಹೋದ್ರೆ ನಮ್ಗೆ, ನಾನು ಸುಮ್ಮನೆ ತಮಾಷೆಗೆ ಹೇಳ್ತಾ ಇರ್ತೇನೆ, ಈಗ ಊಟ ಮಾಡೋದು ನಾನು ಎಲ್ಲೇ ಹೋಗ್ಲಿ ಒಂದೇ ನಮ್ಮನೆ ಊಟ ಸಿಗೋದು. ಹುಬ್ಳಿಗೆ ಬಂದ್ರೆ ಬೇರೆ ಊಟ ಏನ್ ಸಿಗೋದಿಲ್ಲ. ಹೋಟ್ಲಿಗೆ ಹೋದ್ರೆ ಅದೇ ಊಟ. ನಾನು ಬೆಂಗಳೂರಲ್ಲಿ ಏನ್ ಮಾಡ್ತಿದ್ದೆ ಆ ಊಟ ಎಲ್ಲಿ ಸಿಗುತ್ತೆ, ಅಥವಾ ಬೀಜಿಂಗಿಗೆ ಹೋದ್ರೆ ಅಲ್ಲೇನು ಊಟ ಸಿಗ್ತಿತ್ತು ಅದೇ ಊಟ ಇಲ್ಲೂ ಸಿಗುತ್ತೆ. ನಮಗೆ ಊಟ ಬಂತು. ಈಗ ನಾನು ನನ್ನ ಬದುಕಿನಲ್ಲಿ ನಡೆದ ಆಹಾರ ಪದ್ಧತಿಗೆ ಅನುಗುಣವಾಗಿ ಒಂದು ಘಟನೆಯನ್ನು ಹೇಳ್ಬೇಕು ನಿಮಗೆ. ನಾನು ಮೈಸೂರಿನಲ್ಲಿ ಬಹಳ ವರ್ಷ ಇದ್ದೆ. ಅಲ್ಲೊಂದು ಘಟನೆ ನಡೀತು. ನಾಗರಹೊಳೆಯ ಹೊಳೆ ಒಳಗೆ ಇರುವಂತಹ ಆದಿವಾಸಿಗಳು ಜೇನುಗುರುಬರು ಇದ್ದಾರೆ. ಅಲ್ಲಿ ಮಲ್ಲನ ಮೂಲೆ ಅಂತ ಒಂದು ಹಾಡಿ. ಆ ಹಾಡಿನೊಳಗೆ ಒಂದು ಮಗು ಅಪೌಷ್ಟಿಕಾಂಶದಿಂದ ಸತ್ತೋಯ್ತು. ಅದು ಸತ್ತೋಗಿ 3 ದಿವಸಕ್ಕೆ ನಾನು ಆ ಹಾಡಿಗೆ ಹೋಗಿದ್ದೆ. ಒಂದು ಪ್ರತ್ಯಕ್ಷ ವರದಿ ಮಾಡಬೇಕು ಅಂತ. ನಾನು ಹೋಗುವ ಹೊತ್ತಿಗೆ ಒಂದು ಸನ್ನಿವೇಶ ಇತ್ತು. ಆ ಮೈಸೂರು ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ DD ವಿಜಯ್ ಅಂತೇಳಿ ಅವರು ನಿಂತಿದ್ರು. ಆ ಮಗು ಸತ್ತೋಗಿತ್ತಲ್ಲ, ಆ ಮಗುವಿನ ಅಜ್ಜಿ ಅವ್ರಿಗೆ ಬೈತಾ ಇತ್ತು, ಬಾಯಿ ಬಂದಾಗ ಬೈತಾ ಇತ್ತು. ಅವ್ರ ಪ್ರಶ್ನೆ ಒಂದೇ, ನನಗೆ 13 ಜನ ಮಕ್ಕಳು, ಎಲ್ಲ ಮಕ್ಕಳು ಇದೇ ಹಾಡಿಯಲ್ಲಿ ಇದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ, ಯಾರಿಗೂ ಏನೂ ತೊಂದರೆ ಆಗಿಲ್ಲ. ನಾನು ಇಲ್ಲಿ ಹರಿಯುವ ನೀರನ್ನ ಕುಡಿದಿದ್ದೇನೆ, ಇಲ್ಲಿ ಸಿಗುವ ಗೆಡ್ಡೆಗಳನ್ನು ತಿಂದಿದ್ದೇನೆ, ನನಗೇನು ಆಗಲಿಲ್ಲ. ನಾವು ಯಾವ ಮಕ್ಕಳಿಗೂ ಅಪೌಷ್ಟಿಕಾಂಶ ಬರಲಿಲ್ಲ. ಆದರೆ ನನ್ನ ಮಗಳ ಡೆಲಿವರಿ ಆಗಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ.
ನೀವು ಔಷಧಿ ಕೊಟ್ಟಿದ್ದೀರಿ, ಮಗು ಹುಟ್ಟಿದ ಮೇಲೆ ಇಂಜೆಕ್ಷನ್ ಹಾಕಿದ್ದೀರಿ, ಎಲ್ಲದನ್ನೂ ಮಾಡಿದ್ದೀರಿ. ಆದರೆ ನನ್ನ ಮೊಮ್ಮಗುಗೆ ಅಪೌಷ್ಟಿಕಾಂಶ ಬಂದು ಸತ್ತೋಯ್ತು. ಯಾಕೆ ಅಂತ ಪಾಪ ಅವನು ತಲೆ ತೆಗೆಸ್ಕೊಂಡು ಹೋಗ್ತಿದ್ದ. ಅವನೇ ಡಾಕ್ಟರ್ ಅಲ್ಲ, ಅವನಿಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಆ ಅಜ್ಜಿನ ಒಂದು ಉತ್ತರ ಹೇಳಿದ್ರು. ಎಂತ ಅದ್ಭುತವಾದ ಉತ್ತರ ಅದು ಅಂತಂದ್ರೆ, ಬಹುಶಃ ನಮ್ಗೆಲ್ಲರಿಗೂ ಅದು ಪಾಠ ಆಗ್ಬೋದು ಅನ್ನುವ ಕಾರಣಕ್ಕಾಗಿ ನಾನು ಆ ಮಾತನ್ನ ಹೇಳ್ತೇನೆ. ಆ ಅಜ್ಜಿ ಹೇಳಿದ್ರು, ನಾನು ಗರ್ಭಿಣಿ ಆಗುವ ಕಾಲಕ್ಕೆ, ನಾನು ಬಾಳಂತಿ ಆಗಿದ್ದ ಕಾಲಕ್ಕೆ ಆಹಾರವೇ ಔಷಧಿ ಆಗಿತ್ತು. ಈಗ ಏನಾಗಿದೆ? ಉಲ್ಟ. ಔಷಧಿಯೇ ಆಹಾರ. ಮತ್ತೊಂದೇನು ಕೇಳಿದ್ರೆ, ನೀವು ಯಾವುದೇ ಡಾಕ್ಟರ್ ಹತ್ರ ಹೋಗಿ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಏನ್ ಬೇಕಾದ್ರೂ ತಿಂದು ಮಾತ್ರ ತಗೊಳ್ಳಿ ಅಂತ ಹೇಳ್ತಾರೆ ಅಷ್ಟೇ. ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಹಾಗಾಗಿ ನಮ್ಮ ಆಹಾರ ಪದ್ಧತಿಯನ್ನು ನಾವು ಬದಲಾಯಿಸ್ಕೊಳ್ಳದೆ ಹೋದ್ರೆ, ನಮ್ಮ ಜೀವನ ಪದ್ಧತಿಯನ್ನು ನಾವು ಬದಲಾಯಿಸ್ಕೊಳ್ಳದೆ ಹೋದ್ರೆ, ನಾವು ಆಗಾಗ ಇಂಥ ಅನಾರೋಗ್ಯದ ಸಮಸ್ಯೆಗೆ ಈಡಾಗ್ತೀವಿ. ನನ್ನ ಚಿಕ್ಕಮ್ಮ ಒಬ್ಳು ಹೇಳೋರು, ಮದುವೆ ಮನೆಯಲ್ಲೆಲ್ಲ ಮೊದಲೆಲ್ಲ ಹೆಣ್ಮಕ್ಳು ಮಾತಾಡುವಾಗ ಸಹಜವಾಗಿ ಏನ್ ಸೀರೆ ತಗೊಂಡೆ, ಯಾವ ಆಭರಣ ಮಾಡ್ಕೊಂಡೆ ಅಂತೆಲ್ಲ ಇರ್ತಿತ್ತಂತೆ. ಈಗಿನ ಮದುವೆ ಮನೆಯಲ್ಲಿ ಏನು ಮಾತುಕತೆ ಇದೆ ಅಂತಂದ್ರೆ, ನೀನು ಬೆಳಗ್ಗೆ ಎಷ್ಟು ಮಾತ್ರ ತಗೋತೀಯ, ಸಂಜೆ ಎಷ್ಟು ಮಾತ್ರ ತಗೋತೀಯ ಅಂತ ಪರಿಸ್ಥಿತಿಗೆ ಬಂದು ನಾವು ಸಿಲುಕಿದ್ದೀವಿ. ಹಾಗಾಗಿ ನಮ್ಮ ಆಹಾರ ಪದ್ಧತಿಯನ್ನ, ಜೀವನ ಪದ್ಧತಿಯನ್ನ ನಾವು ಬದಲಾಯಿಸ್ಕೊತಾ, ನಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಏನಾದ್ರು ಸಮಸ್ಯೆ ಆದ್ರೆ ಅವರ ಬೆನ್ನಿಗೆ ನಾವು ನಿಂತ ಇದ್ರೆ ಇಂಥ ಸಮಸ್ಯೆಗಳನ್ನು ನಾವು ಎದುರಿಸ್ಬೋದು. ಆ ಸಮಸ್ಯೆಯನ್ನು ಎದುರಿಸ್ಲಿಕ್ಕೆ ಇಡೀ ಕೃಷ್ಣಿಯವರ ಕುಟುಂಬ ಒಂದು ಮಾದರಿಯಾಗಿದೆ. ಆ ಕುಟುಂಬಕ್ಕೆ ನಾನು ಅಭಿನಂದನೆಗಳನ್ನ, ನಮಸ್ಕಾರಗಳನ್ನ ಹೇಳ್ತಾ, ನನ್ನನ್ನು ಕರೆಸಿ ಇಲ್ಲಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕೃಷ್ಣಿಯವರಿಗೆ ಮತ್ತು ಅವರ ಕುಟುಂಬದ ಎಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಆಹಾರ ಕ್ರಮ ನಮ್ಮ ಜೀವನದ ಪದ್ಧತಿ ಆಗ್ಬೇಕು. ಜೊತೆಗೆ ಕುಟುಂಬದ ಸಹಕಾರ ಜೊತೆಗಿದ್ರೆ ನಾವು ಎಂತಹ ಕಷ್ಟಗಳನ್ನು ಕೂಡ ಪಾರು ಮಾಡ್ಬೋದು ಅನ್ನೋ ಒಂದು ಕಿವಿ ಮಾತನ್ನ ನಮ್ಮೆಲ್ಲರಿಗೂ ಹೇಳಿದಂತಹ ರವೀಂದ್ರ ಭಟ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ದೇವರು ಅಂತ ಆದ್ರೆ ಆ ಒಬ್ಬ ವೈದ್ಯ ಮಾತ್ರ. ಹಾಗೆ ಕೃಷ್ಣಿಯವರ ಜೀವನದಲ್ಲಿ ಕ್ಯಾನ್ಸರ್ ಎನ್ನುವ ಒಬ್ಬ ರಾಕ್ಷಸ ನಕ್ಕಾಗ ಅವರ ಹೋರಾಟದಲ್ಲಿ ಅವರಿಗೆ ಸಹಾಯ ಮಾಡಿ, ಆ ಹೋರಾಟದಿಂದ ಅವರು ಮತ್ತೆ ಗೆದ್ದು ನಮ್ಮೆಲ್ಲರ ಮುಂದೆ ಒಂದು ಮಂದಹಾಸವನ್ನ ಬೀರ್ತಾ ನಮ್ಮೆಲ್ಲರಿಗೂ ಪ್ರೇರಣೆ ಆಗುವ ರೀತಿಯಲ್ಲಿ ಅವರನ್ನ ಅವರಿಗೆ ಚಿಕಿತ್ಸೆಯನ್ನ ನೀಡಿ ಅವರ ಬಾಳನ್ನ ಒಂದು ಸ್ಫೂರ್ತಿದಾಯಕವಾಗಿ ಮಾಡಿರುವಂತಹ ವೈದ್ಯರು ಇವತ್ತು ನಮ್ಮೆಲ್ಲರ ಮುಂದೆ ಇದ್ದಾರೆ. ಇಲ್ಲಿ ಪ್ರಸ್ತುತವಾಗಿರುವ ಇಬ್ಬರು ವೈದ್ಯರಲ್ಲಿ ಡಾಕ್ಟರ್ ಚನ್ನಬಸಪ್ಪ ಕೋಡಿ ಅವರ ಪರಿಚಯವನ್ನ ರಶ್ಮಿ SN ಅವರು ಮಾಡಬೇಕು ಅಂತ ಕೇಳ್ಕೊಂತೀನಿ. It's pleasure to introduce you, sir, to the guests and to the audience here. Born on 25/6/1982, he has specialized in surgery and has done super specialization in surgical oncology. Presently working as consultant surgical oncologist, visiting at Vivekananda Hospital, honorary visiting consultant at South Western Railways Hospital and Redam Cancer Center, Hubli. Working experience where he has shown tremendous interest in the field. SCG NMR Cancer Center, Hubli, has 2 years of experience and 10 months. Has done his education in Master of Surgical Oncology, Senior Resident in Surgical Oncology, Senior Research Fellow in Breast Cancer, Senior Resident from August 2010 to January 2011, done in the Department of GI and the Department of General Surgery, MS General Surgery, and done 3 years postgraduate residency program. Has done his MBBS and completed successfully in that. Awards and achievements are in the list here. Best Poster Presentation Prize and has won many prizes for the same in many of the years held at Chennai and held at various places here. And Certificate of Appreciations done at Mumbai terror attack on November 26, 2008. Best outgoing resident of MBBS batch of 2000 year from KIMS, the college.
Hubli, completed basic surgical technical course conducted by Ethicon Institute of Surgical Education and has done several publications in national and international journals. Has done his research studies as well as done the study of biomolecular characteristics of carcinoma gallbladder and its clinico-pathological correlation. So he has done his senior research with all the things, and then here we are welcoming sir. Kumar Mutgi. Dr. Vinay Kumar Mutgi has over 7 years of experience as a radiation oncologist across various hospitals in India. In this short span, he has achieved exemplary precision in performing various complex and advanced cancer therapies like stereostatic radiosurgery using CyberKnife and TrueBeam technologies, stereostatic body radiotherapy, and volumetric modulated art therapy, and others. Mutgi sir has also enormous experience of brachytherapy in carcinoma, cervix, endometrium, and esophagus. The doctor has special interests in brain cancer, breast cancer, cervical cancer. After achieving success in most of his cases, today he is one of the best radiation oncologists in Hubli. Dr. Mutgi finished his MBBS from an esteemed institute, Sri Devaraj Aras Medical College and Research Center, Kolar, and completed his radiation oncology at Karnataka's premier cancer center, Kidwai Memorial Institute of Oncology, Bangalore Research Center in New Delhi. He has acquired training from some of the most renowned hospitals like BGS, Global Hospital, and Healthcare Global Enterprises Limited, Bangalore. During the last 7 years, he has published many research papers in various peer-reviewed journals. He is a lifetime member of Association of Radiation Oncologists of India. Currently, he is practicing as a radiation oncologist at HCZ NMR Curie Center of Oncology, Hubli. Besides being trained in the leading institutes for radiation oncology in India, he has achieved several accolades based on his contribution to the field of oncology. We are very grateful to have you with us in the book launch of Krishna Shirur ma'am. So we welcome you. ಜೋರಾದ ಚಪ್ಪಾಳೆಯೊಂದಿಗೆ ಇದೀಗ ವೈದ್ಯೋ ನಾರಾಯಣೋ ಹರಿ ಎನ್ನುವ ಮಾತನ್ನ ಪದೇ ಪದೇ ನಮ್ಮೆಲ್ಲರ ಮುಂದೆ ಪ್ರೂವ್ ಮಾಡಿ ಒಬ್ಬ ರೋಗಿಯ ಬಾಳಲ್ಲಿ ಅನ್ನೋದಕ್ಕಿಂತ ಆ ರೋಗಿಗೆ ಆತ್ಮಸ್ಥೈರ್ಯವನ್ನ ನೀಡಿ ಛಲ ಬಿಡದೆ ಆ ರೋಗವನ್ನ ಪಾರು ಮಾಡುವಲ್ಲಿ ಸದಾಕಾಲ ಸಹಕರಿಸಿರುವಂತಹ ಡಾಕ್ಟರ್ ಚನ್ನಬಸಪ್ಪ ಕೋಡಿ ಜೊತೆಗೆ ಸನ್ಮಾನ. ಜನ್ಮ ಕೊಡುವವಳು ತಾಯಿಯಾದ್ರೆ ಮರು ಜನ್ಮ ಕೊಡುವವರೇ ವೈದ್ಯರು. ಸೊ ಅಂತಹ ವೈದ್ಯರು ಇವತ್ತು ಕೃಷ್ಣಿಯವರ ಬಾಳಲ್ಲಿ ರೆಸ್ಪೆಕ್ಟೆಡ್ ಗೆಸ್ಟ್ ಆನ್ ದ ಡ್ಯಾನ್ಸ್. ಹಾಗೂ ಈಗ ನಾನು ಮೇನ್ ಆಗಿಲ್ಲ ಕ್ಯಾನ್ಸರ್ ಅಲ್ಲಿ ಎಲ್ಲ ತುಂಬಾ ಅತ್ಯಾಧುನಿಕ ಟ್ರೀಟ್ಮೆಂಟ್ಗಳಿದೆ. ಇವಾಗ ಕ್ಯಾನ್ಸರ್ ಆದ್ಮೇಲೆ ಯಾವ ಸ್ಟೇಜ್ ಅಲ್ಲಿ ಬರ್ತಾರಲ್ಲ ಆ ಪ್ರಕಾರ ನಾವು ಟ್ರೀಟ್ಮೆಂಟ್ ಡಿಸೈಡ್ ಮಾಡ್ತೀವಿ. ಆಮೇಲೆ ಒಂದೇ ಫ್ಯಾಮಿಲಿಯಲ್ಲಿ ಈಗ ಒಬ್ಬರಿಗೆ ಆಗಿದೆ ಅಂತ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ ಅಂದ್ರೆ ಇನ್ನೊಬ್ಬರದು ಕ್ಯಾನ್ಸರ್ ಬೇರೆ ತರ ಇರುತ್ತೆ. ಇಬ್ರು ಸೇಮ್ ಇರೋದಿಲ್ಲ. ಇವರು 1ನೇ ಸ್ಟೇಜ್ ಅಲ್ಲಿ ಇರ್ಬೋದು, ಅವ್ರು 3ನೇ ಸ್ಟೇಜ್ ಅಲ್ಲಿ ಇರ್ಬೋದು. ಆಮೇಲೆ ಕ್ಯಾನ್ಸರ್ ಅಲ್ಲಿ 3-4 ತರ ಇರ್ತದೆ. ಕಾಮನ್ ಇರೋದು ಒಬ್ಬರಿಗೆ ಆಗಿರುತ್ತೆ, ಒಬ್ರಿಗೆ ಬೇರೆ ಟೈಪ್ ಆಗಿರುತ್ತೆ. ಈಗ ಒಂದು ಫ್ಯಾಮಿಲಿಯಲ್ಲಿ ಈಗ ನನ್ನ ಪೇಷಂಟ್ ಆಗಿದೆ, ಒಬ್ಬರು ಸೊಸೆಗೆ ಬೇರೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ, ಅತ್ತೆ ಅವಳು ಒಂದು ಕ್ಯಾನ್ಸರ್ ಆಗಿದೆ ಬ್ರೆಸ್ಟ್. ಇಬ್ರು ಬ್ರೆಸ್ಟ್ ಕ್ಯಾನ್ಸರ್. ಫಸ್ಟ್ ಅವಳಿಗೆ ನಾರ್ಮಲ್ ಯೂಶಲಿ ಬೇರೆಯವ್ರಿಗೆ ಏನಾಗುತ್ತೆ ಆ ಕ್ಯಾನ್ಸರ್ ಡಕ್ಟಲ್ ಕಾರ್ಸಿನೋಮಾ ಅಂತ ಹೇಳ್ತೀವಿ ನಾವು. ಅವಳು ಸರ್ಜರಿ ಮಾಡಿಸ್ಕೊಂಡು ಏನೇ ಟ್ರೀಟ್ಮೆಂಟ್ ತೊಗೊಂಡು ಅವಳು 65 ವರ್ಷ. ಅವಳಿಗೆ ಗುಡ್ ಫ್ಯಾಕ್ಟರ್ಸ್ ಇತ್ತು ಅವಳ ರಿಪೋರ್ಟ್ ಅಲ್ಲಿ. ಅವಳು ಚೆನ್ನಾಗಿದ್ದಾಳೆ, 4-5 ವರ್ಷ ಟ್ರೀಟ್ಮೆಂಟ್ ತೊಗೊಂಡು ಚೆನ್ನಾಗಿದ್ದಾಳೆ. ಅದು ಅವ್ಳು ಲಕ್. ಅದು ಈಗ ಬೇರೆಯವ್ರು ಹಂಗೆ ಮಾಡಕ್ ಬರೋದಿಲ್ಲ. ಈಗ ನಾನು ಆಪರೇಷನ್ ಮಾಡ್ಸ್ಕೊಂಡಿದ್ದೀನಿ, ನಾನು ಆರಾಮಾಗಿದ್ದೀನಿ, ನನ್ ಕೀಮೋಥೆರಪಿ ಬೇಡ, ರೇಡಿಯೇಷನ್ ಬೇಡ ಅಂತ ಹೇಳಿ ಅನ್ಕೊಂತಾರೆ. ಅದು ತಪ್ಪು, ಎಲ್ಲ ತಪ್ಪದು. ಅವ್ರಿಗೆ ಮತ್ತೆ ವಾಪಸ್ ಕ್ಯಾನ್ಸರ್ ವಾಪಸ್ ಬಂದ್ರೆ ಬರೀ ಕೀಮೋಥೆರಪಿ ಒಂದೇ ಆಪ್ಷನ್ ಉಳಿತದೆ, ಮತ್ತೇನು ಮಾಡಕ್ಕಾಗಲ್ಲ ಜಾಸ್ತಿ ನಾವು. ಅದು ಯಾವ ಸ್ಟೇಜ್ ಅಲ್ಲಿ ಬರ್ತಾ ಯಾಕಂದ್ರೆ ಅನ್ಸುತ್ತೆ ಅದು ಕ್ಯಾನ್ಸರ್ ಬೇರೆ ಎಲ್ಲ ಆರ್ಗನ್ಗೆ ಸ್ಪ್ರೆಡ್ ಆಗ್ಬಿಟ್ರೆ ನಾವು ಮುಂದೆ ಏನು ಮಾಡಕ್ ಬರಲ್ಲ. ಟ್ಯಾಬ್ಲೆಟ್ಸ್ ಅಲ್ಲಿ ಮತ್ತೆ ಕೀಮೋಥೆರಪಿ ಒಂದೇ ಆಪ್ಷನ್ ಆಗಿರುತ್ತೆ. ಅವಳು ಸೊಸೆ ಬಂದಿರೋದು ಎಂಜಿಯೋ ಸಾರ್ಕೋಮಾ ಅಂತೀವಿ. ಅದು ಬ್ರೆಸ್ಟ್ ಅಲ್ಲಿ ಆಗೋದು ರೇರ್ ಟೈಪ್. ಅದು ಅವಳು ಅತ್ತೆ ಮತ್ತೆ ಅವಳಿಗೆ ಸೊಸೆಗೆ ಅವಳಿಗೆ ಆ ಕಲ್ಪನೆ ಕೊಡ್ಬೋದು, ನಾನು ಆರಾಮಿದ್ದೀನಿ, ಆಪರೇಷನ್
ಆಪರೇಷನ್ ಮಾಡಿಸ್ಕೊಂಡು ನೀನು ಅಷ್ಟೇ ತಗೋ, ನೀನು ಕೀಮೋಥೆರಪಿ ತಗೋಬೇಡ, ರೇಡಿಯೋಥೆರಪಿ ಅಂತ ಹಂಗೆಲ್ಲ ಕಲ್ಪನೆಗಳನ್ನು ಕೊಡಬಾರ್ದು ಅವರು. ಅವ್ರ ವಯಸ್ಸಾಗಿದೆ, ಅವ್ರ ಫ್ಯಾಕ್ಟರ್ಸ್ ಹೆಂಗ್ ಏಜ್ ಆಗಿರ್ತಲ್ಲ, ಕ್ಯಾನ್ಸರ್ ಸ್ವಲ್ಪ ಲೆಸ್ ಏನೋ ವಿರುಲೆಂಟ್ ಇರ್ತದೆ, ಕೆಟ್ಟದಿರೋದಲ್ಲ ಅಷ್ಟು. ವಯಸ್ಸಾದವರಿಗೆ ಸ್ವಲ್ಪ ಬ್ರೆಸ್ಟ್ ಕ್ಯಾನ್ಸರ್ ಸ್ವಲ್ಪ ಒಳ್ಳೆಯದಿರ್ತದೆ, ಲೇಟ್ ಆಗಿ ಸ್ಪ್ರೆಡ್ ಆಗುತ್ತೆ ಅದು, ಅಂಡ್ ಗುಡ್ ಫ್ಯಾಕ್ಟರ್ಸ್ ಇರ್ತವೆ ಅವರಲ್ಲಿ. ಹೆಂಗ್ ಏಜ್ ಪೇಷಂಟ್ ಅಲ್ಲಿ ಅದು ಕೆಟ್ಟದಿರ್ತದೆ ಯೂಶಲಿ, ಮುಂದೆ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಈಗ 30 ವರ್ಷದಲ್ಲಿ ಆದವರಿಂದ 30 ವರ್ಷ ಬದುಕಬೇಕು. ಈಗ 70 ವರ್ಷ ಆದವ್ರಿಗೆ ಬರೋದು 10-15 ವರ್ಷಕ್ಕೆ ಬದುಕಬಹುದು, ಅವ್ರಿಗೆ ಬೇರೆ ಆಗುತ್ತೆ ಟ್ರೀಟ್ಮೆಂಟ್. ಇವು ಸಣ್ಣ ವಯಸ್ಸಲ್ಲಿ ಆದವ್ರಿಗೆ ಅದ್ರ ಕಲ್ಪನೆಗಳನ್ನು ಮುಂದೆ ಅವ್ರಿಗೆ ಹಾಕ್ಬಾರ್ದು. ನಾನು ಆರಾಮಿದ್ದೀನಿ, ನಾನು ಈಗ ಒಂದು ಆಪರೇಷನ್ ಅಷ್ಟೇ ಮಾಡಿಸ್ಕೊಂಡಿದ್ದೀನಿ, ಕೀಮೋಥೆರಪಿ ಮಾಡಿಸ್ಕೊಂಡಿಲ್ಲ ಅಂತೆಲ್ಲ ತಪ್ಪು ಕಲ್ಪನೆಯನ್ನು ಕೊಡಬಾರ್ದು. ಈಗ ಅವಳು ಅಂಜಿಯೋಸಾರ್ಕೊಮಾ, ಅವಳು ಆಪರೇಷನ್ 2 ಸಲ ಮಾಡಿಸ್ಕೊಂಡ್ಲು, ಒಂದು ಸಲ ಬೇರೆ ಕಡೆ ಆಗಿತ್ತು, ಒಂದ್ಸಲ ಬೇರೆ ಕಡೆ ಬಂದ್ಲು. ಆಮೇಲೆ ಈಗ ನಾನು ಅವಳಿಗೆ ರೇಡಿಯೇಷನ್ ಬೇಕಾಗಿತ್ತು, ಅವಳು ತಗೊಳ್ಳಿಲ್ಲ. ಈಗ 1 ವರ್ಷ ಆದ್ಮೇಲೆ ಅವಳೀಗ ಮತ್ತೆ ಅಪೋಸಿಟ್ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ, ಆಮೇಲೆ ಹೊಟ್ಟೆಯಲ್ಲೆಲ್ಲ ಸ್ಪ್ರೆಡ್ ಆಗಿದೆ. ಅವಳಿಗೆ ವಯಸ್ಸು 35 ವರ್ಷ. ಏನ್ ಮಾಡೋದು ಗೊತ್ತಾಗೋದಿಲ್ಲ ಅವಾಗ. ಅವ್ರ ಮತ್ತೆ ಏನ್ ಮಾಡ್ತಾ ಇದ್ರೆ ಟ್ರೀಟ್ಮೆಂಟ್ ಗೊತ್ತಿಲ್ಲ. ನಾನು ಒಪಿನಿಯನ್ ಕೊಟ್ಟಿದ್ದೀನಿ ಅವ್ರಿಗೆ, ಅವ್ರ ಮುಂದೆ ಏನ್ ಮಾಡ್ತಾರೆ ಗೊತ್ತಿಲ್ಲ. ಅವ್ರಿಗೆ ನಮ್ಮ ಮನೆಯಲ್ಲಿ ಅವ್ರು, ಯಾಕಂದ್ರೆ ಫ್ಯಾಮಿಲಿ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಫ್ಯಾಮಿಲಿ ಅವ್ರು ಸಪೋರ್ಟ್ ಮಾಡಲಿಲ್ಲ, ಯಾವ ಕರೆಕ್ಟ್ ಇದೆ ಅಂತ ಫಾಲೋ ಮಾಡ್ಲಿಕ್ಕೆ ಅವ್ರಿಗೆ ಪ್ರೋತ್ಸಾಹಿಸಿಲ್ಲ ಅಂದ್ರೆ ಪೇಷಂಟ್ ಕೂಡ ಏನು ಮಾಡೋಕ್ಕಾಗಲ್ಲ. ಸೊ ಫ್ಯಾಮಿಲಿ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಪೇಷಂಟ್ ಪಾಸಿಟಿವ್ ಅಟಿಟ್ಯೂಡ್ ಇರಬೇಕು. ನಾನೇನಾಗಿಲ್ಲ, ಆರಾಮ್ ಆಗ್ತೀನಿ, ಏನೇ ಟ್ರೀಟ್ಮೆಂಟ್ ಇದೆ ಹೇಳಿ ನಾನು ಸರಿಯಾಗಿ ಮಾಡ್ಕೊಳ್ತೀನಿ, ಆಮೇಲೆ ಅದರಿಂದ ಹೊರಗಡೆ ಬರ್ತೀನಿ ಅಂತ ಹೇಳ್ಕೊಂಡ್ರೆ ಅದು ಎಷ್ಟೋ ನಮಗೆ ಹೆಲ್ಪ್ ಆಗುತ್ತೆ ಡಾಕ್ಟರ್ಸ್ಗೆ. ಯಾಕಂದ್ರೆ ಒಂದ್ಸಲ ನಾವು ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದ್ರೆ ಅವ್ರ ಪೇಷಂಟ್ ಪಾಸಿಟಿವ್ ಅಟಿಟ್ಯೂಡ್ ಬಂದ್ರೆ ನಾವು ಯಾವ ಲಿಮಿಟ್ ಅಲ್ಲಿ ಹೋಗ್ತೀವಿ, ಲಿಮಿಟ್ ಕ್ರಾಸ್ ಮಾಡಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ನನ್ನ ಕ್ಲಿನಿಕಲ್ ಪೇಷಂಟ್ ಈಗ ಕೀಮೋಥೆರಪಿ ತಗೋತಾ ಇದ್ದಾರೆ, 7th ಸೈಕಲ್. ಅವ್ನು ಇನ್ನೊಂದು ಸೈಕಲ್ ಅಷ್ಟು ಹೇಳಿದೆ, ಅವಳು ಈ ಕೀಮೋ ತಗೊಂಡು ನಾಳೆ ಮತ್ತೆ ಡ್ಯೂಟಿ ಹೋಗ್ತಾ ಇದ್ದಾರೆ. ಅವಳು ಚಲ ಆದವಳು, ಅವಳು ನೀನ್ ಟಾಬ್ಲೆಟ್ ಹಾಕ್ತಿದ್ರೆ, ನೀನ್ ಸಹಿಸ್ಕೊಳಕ್ ಆಗ್ತಾ ಇದ್ರೆ, ನೀನ್ ಕೆಲಸ ಮಾಡಿ ಬೆಳಗಿದ್ರೆ ಹೋಗಂತ ಹೇಳ್ತೀವಿ ನಾವು. ಈಗ ಕೀಮೋ ತಗೊಂಡು ಥೆರಪಿ ತಗೊಂಡರು ಕೆಲಸಕ್ಕೆ ಬೇಡ, ನಾನು ರೆಸ್ಟ್ ತಗೊಂತೀನಿ ಮನೇಲಿ, 8 ಸೈಕಲ್ ಮುಗಿದ ಮೇಲೆ ಆಮೇಲೆ ಮುಂದೆ ಹೋಗ್ತೀನಿ ಅಂತ ಹೇಳ್ತಾರೆ. ಅವ್ರ ಪೇಷಂಟ್ ಎಷ್ಟು ಚೆನ್ನಾಗಿ ಒಳ್ಳೇದಿರ್ತಲ್ಲ ಅದನ್ನ ನಾವು ಪ್ರೋತ್ಸಾಹಿಸ್ತೇವೆ. ಅವಳು ಮತ್ತೆ ಒಮ್ಮೆ ಡ್ಯೂಟಿ ಮುಗಿಸ್ಕೊಂಡು ಬಂದು ಕೀಮೋಥೆರಪಿ ಕೊಡಿ ಸರ್ ಅಂತಾರೆ, ನಾವು ಅದನ್ನ ಮಾಡ್ತೀವಿ ಅವ್ರಿಗೆ. ಯಾಕಂದ್ರೆ ಪೇಷಂಟ್ಗೆ ಹೆಲ್ಪ್ ಬೇಕು, ಯಾವ ರೀತಿ ಬೇಕು ಅದ್ ಮೊದಲೇ ನಮ್ಗೆ ಗೊತ್ತಾಗ್ಬಿಟ್ರೆ ನಾವು ಅದನ್ನೆಲ್ಲ ಪ್ರೊವೈಡ್ ಮಾಡ್ಲಿಕ್ಕೆ ಈಸಿ ಇರುತ್ತೆ. ಅದೇ ಮತ್ತೆ ಮೇನ್ಲಿ ಈಗ ಇವರಿಗಾಗಿದ್ದು ಬೇರೆ ಬ್ರೆಸ್ಟ್ ಕ್ಯಾನ್ಸರ್ ಅವ್ರ ಸ್ಟೇಜ್ ಡಿಫ್ರೆಂಟ್ ಇರ್ತದೆ, ಒಂದೇ ರೀತಿ ಇರೋದಿಲ್ಲ. ಆಮೇಲೆ ಹಳ್ಳಿಯಲ್ಲಿ ಏನಾಗುತ್ತೆ, ಸಣ್ಣ ಗಂಟಿದ್ರು ಪೂರ ತೆಗೆದ್ಬಿಡ್ತಾರೆ ಬ್ರೆಸ್ಟ್, ಅದು ತಪ್ಪು ಕಲ್ಪನೆ. ಆಮೇಲೆ ಸಣ್ಣ ಗಂಟಿಂದ ನಾವು ಬ್ರೆಸ್ಟ್ ಸೇವ್ ಮಾಡ್ಬೋದು. ಆಮೇಲೆ ಏನು ಪೂರ ಮತ್ತೆ ಜನರ ತಪ್ಪು ಕಲ್ಪನೆ ಏನಿದೆ ಅಂದ್ರೆ, ಈಗ ನಾ ಪೂರ ತೆಗೆಸ್ಕೊಂಡ್ಬಿಟ್ರೆ ನನಗೆ ಪೂರ ಆರಾಮಾಗ್ಬಿಡ್ತೀನಿ, ನನಗೆ ಮುಂದೆ ಟ್ರೀಟ್ಮೆಂಟ್ ಬೇಡ ಅಂತ. ಹಂಗಿಲ್ಲ ಅದು. ನೀವು ಗಂಟು ಸ್ವಲ್ಪ ತೆಗೆಸ್ಕೊಂಡ್ರು ಅಷ್ಟೇ, ಪೂರ ತೆಗೆಸ್ಕೊಂಡ್ರು ಅಷ್ಟೇ, ನಮ್ ಬರೋ ರಿಸ್ಕ್ ಸೇಮ್ ಇರುತ್ತೆ. 5 to 10% ಅಕಾರ್ಡಿಂಗ್ ಟು ಸ್ಟೇಜಸ್ ಇರುತ್ತೆ ಅದು. ಬಟ್ ಇಬ್ರು ಸೇಮ್. ನಾ ಪೂರ ತೆಗೆಸ್ಕೊಂಡ್ರೆ 100% ಬರಲ್ಲ ಅಂತ ಯಾರು ಗ್ಯಾರಂಟಿ ಕೊಡಲ್ಲ. ಅದು ನಿಮ್ ಕಲ್ಪನೆಗಳು, ಜನ ಕಲ್ಪನೆಗಳು, ಅದನ್ನ ನಾವು ಚೇಂಜ್ ಮಾಡ್ಬೇಕು. ಅದೇ ಈಗ February 4 ವಿಶ್ವ ಕ್ಯಾನ್ಸರ್ ದಿನಾಚರಣೆ, ಅದೇ ಕ್ಲೋಸ್ ದ ಕೇರ್ ಗ್ಯಾಪ್ ಅಂತ. ಯಾಕಂದ್ರೆ ನಾವು ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಏನ್ ಟ್ರೀಟ್ಮೆಂಟ್ ಸಿಗುತ್ತೆ ಅದೇ ತರ ಟ್ರೀಟ್ಮೆಂಟ್ ಹಳ್ಳಿ ಜನರಿಗೂ ಸಿಗ್ಬೇಕು. ಇದು ಗ್ಯಾಪ್ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಆಮೇಲೆ ಯಾವ ಫೆಸಿಲಿಟೀಸ್ ಬೆಂಗಳೂರಲ್ಲಿ ಸಿಗುತ್ತೆ ಅದೇ ಫೆಸಿಲಿಟೀಸ್ ಹುಬ್ಳಿಯಲ್ಲಿ ಸಿಗೋಕ್ಕಾಗಬೇಕು. ಸೇಮ್ ಕ್ವಾಲಿಟಿ ಆಫ್ ಲೈಫ್ ಎಲ್ಲ ಪೇಷಂಟ್ಸ್ಗೂ ಅದೇ ಆಪ್ಷನ್ಸ್ ಇರಬೇಕು. ಈಗ ಹಳ್ಳಿ ಜನ ಬಂದ್ರೆ ಹಾಕಿ ಬಿಡಪ್ಪ, ಪೂರ ತೆಗೆದು ಕಳಿಸ್ಬಿಡೋಣ, ಅವ್ರು ಫಾಲೋ ಬರಲ್ಲ ಅಂತ ಅದೊಂದು ಕಲ್ಪನೆ ಡಾಕ್ಟರ್ಸ್ ಅಲ್ಲಿ ಇರುತ್ತೆ. ಆಮೇಲೆ ಜನಗೂ ಇರುತ್ತೆ, ನಾವು ಪೂರ ತೆಗೆಸ್ಕೊಂಡ್ಬಿಟ್ರೆ ಆ ಕಲ್ಪನೆಗಳು ಚೇಂಜ್ ಆಗ್ಬೇಕು. ಯಾಕಂದ್ರೆ ಸಣ್ಣ ವಯಸ್ಸಲ್ಲಿ ಪೂರ ಬ್ರೆಸ್ಟ್ ತೆಗೆದ್ರೆ ಸರಿ ಅನ್ಸೋದಿಲ್ಲ. ಅವ್ರು ದೇ ಹ್ಯಾವ್ ದ ರೈಟ್ ಟು ಲಿವ್ ಅಂಡ್ ದೇ ಹ್ಯಾವ್ ರೈಟ್ ಟು ಸೇವ್ ದೇರ್ ಬ್ರೆಸ್ಟ್. ಓಕೆ, ಅದನ್ನ ನಾವು ಕಲ್ಪನೆಗಳನ್ನು ಮಾಡ್ಬೇಕು. ಅದು ಅವ್ರಿಗೆ ಹಳ್ಳಿ ಜನರು ಹೇಳ್ಕೊಂಡ್ರೆ ನಾವು ಪೂರ ತೆಗೆಸ್ಕೊಂಡ್ಬಿಟ್ಟು ಆರಾಮ ಮಾಡ್ಬಿಟ್ರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ, ಅದು ತಪ್ಪು ಕಲ್ಪನೆಗಳು. ಅದಕ್ಕೆ ನಾವು ಇದನ್ನ ಪ್ರಾಪರ್ ಎಜುಕೇಟ್ ಮಾಡಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಆಮೇಲೆ ಈಗ ಅದ್ರ ಜೊತೆ ಇವಾಗ ಡಯಟ್ ಮತ್ತೆ ಎಕ್ಸರ್ಸೈಸಸ್, ಮೆಡಿಟೇಷನ್ಸ್ ಇವೆಲ್ಲ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಮತ್ತೆ ಇದಿಷ್ಟೇ ನಾನು ಹೇಳೋದು. ಥ್ಯಾಂಕ್ ಯು. ಆಮೇಲೆ ಕೃಷ್ಣ ಅವರು ನಿಮಗೆ ಮುಂದೆ ಅನೇಕ ಜನರಿಗೆ ಕೌನ್ಸಿಲರ್ ಆಗಿ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾವು ಪ್ರತಿ ಪೇಷಂಟ್ಗೆ ಒಂದು ಹೇಳ್ತೀವಿ ನಾವು, ಇವಾಗ ಇದ್ದಾರೆ ಬೇಕಾದ್ರೆ ಯು ಕ್ಯಾನ್ ಟೇಕ್ ಒಪಿನಿಯನ್ ಫ್ರಮ್ ಹರ್ ಆಲ್ಸೋ. ಯಾಕಂದ್ರೆ ಕೀಮೋಥೆರಪಿ ಆಗೋ ಮುಂದೆ ತುಂಬಾ ಕಷ್ಟ ಆಗುತ್ತೆ ಪೇಷಂಟ್ಗೆ. ನಾವು ಮ್ಯಾಕ್ಸಿಮಮ್ ನಾವು ಮೋಟಿವೇಟ್ ಮಾಡಿರ್ತೀವಿ. ಒಂದು ಪೇಷಂಟ್ ಯಾವ್ದು ಅನುಭವಿಸಿರ್ತಲ್ಲ ಅವರಿಂದ ಸ್ವಲ್ಪ ಒಳ್ಳೆ ಮಾತುಗಳು ಬಂದ್ರೆ ಅವ್ರಿಗೆ ಎಷ್ಟೋ ಇದಾಗುತ್ತೆ. ದೇ ಕಂಪ್ಲೀಟ್ ದ ಟ್ರೀಟ್ಮೆಂಟ್. ಒನ್ಸ್ ದೇ ಕಂಪ್ಲೀಟ್ ದೇ ಕ್ಯಾನ್ ಅಗೇನ್ ಕಮ್ ಬ್ಯಾಕ್ ಟು ನಾರ್ಮಲ್ ಲೈಫ್. ಓಕೆ, ಸೊ ಫಸ್ಟ್ ಅದು ಒಂದ್ಸಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದ್ರೆ ಅಟ್ಲೀಸ್ಟ್ 7 to 8 ಮಂತ್ಸ್ ಅಷ್ಟೇ. ಅದೊಂದ್ಸಲ 8 ಮಂತ್ಸ್ ಕ್ರಾಸ್ ಆದ್ಮೇಲೆ ಶಿ ಬ್ಯಾಕ್ ಟು ಬಿ ನಾರ್ಮಲ್. ಮತ್ತೆ ಕೆಲಸ ಮಾಡ್ಬೋದು. ಶಿ ಕ್ಯಾನ್ ಗೆಟ್ ಇನ್ವಾಲ್ವ್ಡ್ ಇನ್ ಆಲ್ ದ ಆಕ್ಟಿವಿಟೀಸ್ which you used to do earlier also. Okay, thank you and all the best for your future life. This is an inspiration to thousands of people out there. ಅವರ ಸಪೋರ್ಟ್ ಆಗಿ ಅವ್ರ ಜೊತೆ ನಿಂತು ಅವರ ಈ ಪಯಣದಲ್ಲಿ ಅವ್ರ ಜೊತೆ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಅಂಡ್ ನೌ ಐ ವುಡ್ ಲೈಕ್ ಟು ಇನ್ವೈಟ್ ಡಾಕ್ಟರ್ ವಿನಯ್ ಕುಮಾರ್ ಮುದ್ಗಿ ಸರ್ ಟು ಶೇರ್ ಸಮ್ ಆಫ್ ಹಿಸ್ ಎಕ್ಸ್ಪೀರಿಯನ್ಸ್. ವೇದಿಕೆ ಮೇಲೆ ಇರೋ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ಪ್ರಾಬ್ಲಿ ನನಗೆ BM ಶ್ರೀಕಂಠಯ್ಯ ಅವರು ಬರೆದಿರುವಂತ ಕವಿತೆ ನೆನಪಾಗ್ತಾ ಇಲ್ಲ. ಅವರು ಬರೀತಾರೆ, ಕರುಣಾಳು ಬಾ ಬೆಳಕೆ ಮಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನಲ್ಲಿ
ഇരുಳು ಕತ್ತಲೆಯ ದಾರಿ ಮನೆ ದೂರ ಕನಿಕರಿಸು ನಡೆಸಿದ್ದೇನೆ. ಪ್ರಾಬ್ಲಿ ಈ ದಿನಕ್ಕೆ ಈ ವಾಕ್ಯ ತುಂಬಾ ಸೂಕ್ತ ಅಂತ ನನಗೆ ಅನ್ಸುತ್ತೆ. ಯಾಕೆ ಅಂತಂದ್ರೆ ಪ್ರಾಬ್ಲಿ ಒಂದು ಕ್ಯಾನ್ಸರ್ ಅಂತ ಹೇಳಿ ಡಯಾಗ್ನೋಸಿಸ್ ಅನ್ನ ನಾನು ಎಷ್ಟು ಸುಲಭವಾಗಿ ಟೇಬಲ್ ನ ಆಚೆ ಕೂತಿರೋ ಪೇಷಂಟ್ಗೆ ಹೇಳ್ತೀನೋ ಅಷ್ಟು ಸುಲಭವಾಗಿ ಪೇಷಂಟ್ ಅದನ್ನ ತಗೊಳ್ತಾರ ಅಂತ ಮನಸ್ಥಿತಿ ನಮಗೆ ಗೊತ್ತಿರೋದಿಲ್ಲ. ನಾನು ಹೇಳಿದ ಮೇಲೆ ಮುಂದೆ ನಡೆಯುವಂಥದ್ದು ಏನು ಅನ್ನೋದನ್ನ ಕೃಷ್ಣಿ ಅವರು ತಮ್ಮ ಪುಸ್ತಕದಲ್ಲಿ ತುಂಬಾ ಸುಲಲಿತವಾಗಿ, ನನ್ನ ಪುಸ್ತಕ ಓದಿಲ್ಲ ಇನ್ನು, ಬಟ್ ನಮ್ಮಿಬ್ಬರ ಇಂಟ್ರಾಕ್ಷನ್ ಮೇಲೆ ನನಗೆ ತುಂಬಾ ಭರವಸೆ ಇದೆ. ಪ್ರಾಬಬ್ಲಿ ಅವರನ್ನ ತುಂಬಾ ಸೂಕ್ಷ್ಮವಾಗಿ ಒಂದೊಂದು ವಿಷಯವನ್ನು ಕಟ್ಟಿಕೊಳ್ಳಲು ಯಶಸ್ವಿ ಆಗಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಈ ಪುಸ್ತಕವನ್ನು ಯಾಕೆ ಓದಬೇಕು, ಯಾಕೆ ಈ ಪುಸ್ತಕ ತುಂಬಾ ಇಂಪಾರ್ಟೆಂಟ್ ಆಗತ್ತೆ, ಅದಕ್ಕಿಂತ ಮುಂಚೆ ಪ್ರಾಬಬ್ಲಿ ಈ ದಿನ ಅಂದ್ರೆ ಫೆಬ್ರವರಿ 4 ನಾವು ಆಯ್ಕೆ ಮಾಡಿಕೊಂಡಿದ್ದು, ಪ್ರಾಬಬ್ಲಿ ಅವರು ಆಯ್ಕೆ ಮಾಡಿಕೊಂಡಿದ್ದು ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ತುಂಬಾ ಸೂಕ್ತವಾದ ದಿನ ಅಂತ ನನಗೆ ಅನ್ಸುತ್ತೆ. ಫೆಬ್ರವರಿ 4 ನಾವು ವರ್ಲ್ಡ್ ಕ್ಯಾನ್ಸರ್ ಡೇ ಅಂತೇಳಿ ಆಚರಿಸ್ತೀವಿ. ಅಂಡ್ ವರ್ಲ್ಡ್ ಕ್ಯಾನ್ಸರ್ ಡೇ ಅನ್ನ ಪ್ರತಿ ವರ್ಷ ಫೆಬ್ರವರಿ 4 ಆಚರಿಸುವ ಉದ್ದೇಶ ಏನಪ್ಪಾ ಅಂತಂದ್ರೆ, ಒಂದು ದೇಯೋಕ್ತಿಯನ್ನ ಇಟ್ಕೊಂಡು, ಒಂದು ಥೀಮ್ ನ ಇಟ್ಕೊಂಡು, ಆ ಥೀಮ್ ಅನ್ನ ಎಲ್ಲರಿಗೂ ಮುಟ್ಟಿಸುವಂತಲ್ಲಿ ಈ ಫೆಬ್ರವರಿ 4 ಯಶಸ್ವಿ ಆಗಲಿ ಅಂತಕ್ಕಂಥ ಉದ್ದೇಶ. ಈ ವರ್ಷದ ದೇಯೋಕ್ತಿ ಏನಪ್ಪಾ ಅಂತಂದ್ರೆ ಕ್ಲೋಸ್ ದ ಕೇರ್ ಗ್ಯಾಪ್. ಅಂದ್ರೆ ನಾವು ನಮ್ಮ ವೈದ್ಯಕೀಯ ಚಿಕಿತ್ಸಾ ಪದ್ಧತಿಗಳಿಂದ ಅದು ಜನಸಾಮಾನ್ಯರನ್ನ ಎಷ್ಟರ ಮಟ್ಟಿಗೆ ಮುಕ್ತಾ ಇದೆ ಅಂತಕ್ಕಂತಹ ಒಂದು ಡೌಟ್ ಇದೆ. ಪ್ರಾಬ್ಲಿ ನಾನು ನನ್ನ ಜರ್ನಿಯನ್ನ ಆಂಕಾಲಜಿಯಲ್ಲಿ ಶುರು ಮಾಡಿದಾಗ 10 ವರ್ಷಗಳ ಮುಂಚೆ ನಾವು ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ ನಾನು ಓದಲಿಕ್ಕೆ ಶುರು ಮಾಡಿದಾಗ ಪ್ರಾಬಬ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಷ್ಟಾಗಿ ಬೆಳೆದಿರಲಿಲ್ಲ, ಮತ್ತೆ ನಮಗೆ ಕ್ಯಾನ್ಸರ್ನ ಬಗೆಗಿನ ಮಾಹಿತಿ ಅಷ್ಟಾಗಿ ಗೊತ್ತಿರಲಿಲ್ಲ. ಹಾಗಾಗಿ ಕ್ಯಾನ್ಸರ್ನ ನಡೆಗೆ ಅಲ್ಲಿದ್ದಂತಹ ಚಿಕಿತ್ಸಾ ಪದ್ಧತಿಗಳು ಅಥವಾ ಅಲ್ಲಿದ್ದಂತಹ ಡಯಾಗ್ನೋಸ್ಟಿಕ್ ಮೊಡಾಲಿಟೀಸ್ ಏನಿತ್ತು ತುಂಬಾ ಕಡಿಮೆ ಇತ್ತು, ಮತ್ತೆ ಅದರ ಅರಿವು ಕೂಡ ತುಂಬಾ ಕಡಿಮೆ ಇತ್ತು. ಈ 10 ವರ್ಷದ ಈಚೆಗೆ ಏನು ಬೆಳವಣಿಗೆ ಆಗಿದೆ ಅದರಿಂದಾಗಿ ನಾವು ಕ್ಯಾನ್ಸರ್ಗಳನ್ನ ತುಂಬಾ ಈಸಿಯಾಗಿ ಟ್ರೀಟ್ ಮಾಡಬಹುದು ಮತ್ತೆ ಕ್ಯೂರ್ ಮಾಡಬಹುದು. ಬಟ್ ಇದೆಲ್ಲ ಮಾಡಲಿಕ್ಕೆ ಕ್ಯಾನ್ಸರ್ ಅನ್ನ ತುಂಬಾ ಮೊದಲ ಹಂತಗಳಲ್ಲಿ ಪತ್ತೆ ಮಾಡುವಂಥದ್ದು ತುಂಬಾ ಮುಖ್ಯ ಆಗಿರುತ್ತೆ. ಈ ಎಲ್ಲ ಮಾಹಿತಿ ನನಗೆ ಗೊತ್ತಿದೆ. ಈ ಮಾಹಿತಿನ ನಾನು ಜನಸಾಮಾನ್ಯರಿಗೆ ಹೇಗೆ ಮುಟ್ಟಿಸಬೇಕು? ಪ್ರಾಬ್ಲಿ ಅದಕ್ಕೊಂದು ಸೂಕ್ತವಾದ ಮಾಧ್ಯಮ ಬೇಕಾಗುತ್ತೆ. ಆ ಮಾಧ್ಯಮ ಯಾವುದು? ಪ್ರಾಬ್ಲಿ ನಾನು ಕರ್ನಾಟಕದಲ್ಲಿ ಇದ್ದೀನಿ ಅಂದ್ರೆ ನಾನು ಒಂದು ಮೀಡಿಯಾನ ಅಪ್ರೋಚ್ ಮಾಡಬೇಕಾಗತ್ತೆ, ಇಲ್ಲ ಬರವಣಿಗೆಯನ್ನ ಹಿಡ್ಕೋಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಕೃಷ್ಣಿ ಅವರು ಆ ಕೆಲಸವನ್ನ ಈಸಿಯಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ ಅಂತ ನನಗೆ ಅನ್ಸುತ್ತೆ. ನಾನು ಏನು ಹೇಳಬೇಕು ಅಂತ ಬಯಸ್ತೀನೋ ಅಥವಾ ನನ್ನ ವೈದ್ಯ ಸಮುದಾಯ ಏನ್ ಹೇಳಬೇಕು ಅಂತ ಬಯಸುತ್ತೋ ಅದೆಲ್ಲವನ್ನು ಕೂಡ ಕೃಷ್ಣಿ ಅವರು ಜನಸಾಮಾನ್ಯರಲ್ಲಿ ಮುಟ್ಟಿಸೋದಕ್ಕೆ ನಮಗೆ ಒಂದು ರಾಯಭಾರಿಯಾಗಿ ಕೆಲಸ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಪೇಷಂಟ್ ಬಂದಾಗ ಆಯ್ತು ನಿಮ್ಗೆ ಕ್ಯಾನ್ಸರ್ ಇದೆ, ಪ್ರಾಬ್ಲಿ ನೀವು ಆಪರೇಷನ್ ಮಾಡಿಸ್ಕೋಬೇಕು ಅಂತ ಹೇಳಿದ ತಕ್ಷಣ ಆಪರೇಷನ್ ಮಾಡಿಸ್ಕೋಬೇಕು ಅಂತಕ್ಕಂಥದ್ದು ನನಗೆ ಆಪರೇಷನ್ ಮಾಡುವಂಥದ್ದು ನನಗೆ ದಿನನಿತ್ಯದ ಕೆಲಸ. ಪ್ರಾಬ್ಲಿ ನಾವು ಡೇ ಟು ಡೇ ಅಲ್ಲಿ ನೋಡ್ತಾ ಇರ್ತೀವಿ. ಪ್ರಾಬ್ಲಿ ಅದನ್ನ ಅಷ್ಟೇ ಸುಲಭವಾಗಿ ಪೇಷಂಟ್ ಆಯ್ತು ನಾಳೆ ಬಂದು ಮಾಡಿಸ್ಕೋತೀನಿ ಅಂತ ಹೇಳಿಕ್ಕೆ ಆಗೋದಿಲ್ಲ. ಅದನ್ನ ಹೇಳಿದ ತಕ್ಷಣ ಪ್ರಾಬ್ಲಿ ಮೊದಲೇ ಏನ್ ಅನ್ಕೋತಾ ಇದ್ರು, ಕ್ಯಾನ್ಸರ್ ಅಂದ್ರೆ ಇಟ್ಸ್ ಡೆಡ್ ಎಂಡ್, ಪ್ರಾಬ್ಲಿ ಇದ್ರ ಆಚೆಗೆ ಬದುಕಿಲ್ಲ ಅಂತ ಹೇಳಿ ಅನ್ಕೋತಾ ಇದ್ರು. ಬಟ್ ಇಲ್ಲ, ನಾನು ನಿಮ್ಗೆ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂತಂದ್ರೆ ಕ್ಯಾನ್ಸರ್ ಅನ್ನ ಸಂಪೂರ್ಣವಾಗಿ ಗುಣಪಡಿಸಬಹುದು. ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ತಗೋಬೇಕಾಗ್ತದೆ ಅಷ್ಟೇ. ಆ ಚಿಕಿತ್ಸೆ ತಗೊಳ್ಳಿಕ್ಕೆ ನೀವು ನಿಮ್ಮ ವೈದ್ಯರನ್ನ ಸೂಕ್ತ ಸಮಯದಲ್ಲಿ ಭೇಟಿ ಆಗಬೇಕಾಗುತ್ತೆ. ಹಾಗಾಗಿ ಕ್ಯಾನ್ಸರ್ನ ತುಂಬಾ ಅರ್ಲಿ ಸ್ಟೇಜ್ಗಳಲ್ಲಿ ಅಂದ್ರೆ ಕ್ಯಾನ್ಸರ್ ಬೆಳವಣಿಗೆಯ ಮೊದಲ ಹಂತಗಳಲ್ಲಿ ಪತ್ತೆ ಮಾಡಿದ್ರೆ ಅದನ್ನ ಪರಿಪೂರ್ಣವಾಗಿ ಗುಣಮುಖರಾಗಿ ಮಾಡಬಹುದು ಅಂತ ಅನ್ಸುತ್ತೆ. ಅದಕ್ಕೆ ಒಳ್ಳೆ ನಿದರ್ಶನರಾಗಿ ಕೃಷ್ಣೇಶ್ವರ ಅವರು ಇವತ್ತು ಈ ವೇದಿಕೆ ಮೇಲೆ ಕೂತಿದ್ದಾರೆ. ನನ್ನ ಜೊತೆ ಅವರು ತುಂಬಾ ಗಟ್ಟಿಗಿತ್ತಿ ಅಂತ ಅನ್ಸುತ್ತೆ. ಪ್ರಾಬಬ್ಲಿ ಮೇಡಮ್ ಕೀಮೋ ತಗೊಂಡ್ಬಿಡಿ, ಇವತ್ತು ನಾಳೆ ನಿಮ್ಗೆ ವಾಮಿಟಿಂಗ್ ಆಗುತ್ತೆ, ವಾಮಿಟಿಂಗ್ ಆದ್ರೆ ಮಾತ್ರ ಈಗ ಔಷಧಿ ತಗೊಂಡ್ಬಿಡಿ ಅಂತ ಹೇಳ್ಬಿಡ್ಬೋದು. ಬಟ್ ಅದು ಎಷ್ಟು ಸುಲಭ ಆ ಪೇಷಂಟ್ಗೆ ಆ ಅನುಭವ, ನಾನು ಅನುಭವಿಸಿದ್ದನ್ನ ಇನ್ನೊಬ್ಬರಿಗೆ ಹೇಳುವಂಥದ್ದು ಹೀಗಾಗತ್ತೆ. ನಾನು ಎಷ್ಟು ಮಟ್ಟಿಗೆ ಅವರಿಗೆ ರೀಚ್ ಆಗಬಲ್ಲೆ ಅನ್ನೋದಕ್ಕಿಂತ ಒಬ್ಬ ಅನುಭವಿ ವ್ಯಕ್ತಿ ಹೇಳುವಂಥದ್ದು ತುಂಬಾ ಸುಲಭವಾಗಿ ರೀಚ್ ಆಗುತ್ತೆ ಅಂತ ನಂಗೆ ಅನ್ಸುತ್ತೆ. ಹಾಗಾಗಿ ಈ ಪುಸ್ತಕ ಎಲ್ಲ ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ ಒಂದು ಭಗವದ್ಗೀತೆ ಆಗಬಲ್ಲದು ಅಂತ ನಂಗೆ ಅನ್ಸುತ್ತೆ. ಹಾಗಾಗಿ ಪ್ರಾಬಬ್ಲಿ ನಿಮಗೆ ಅರಿವಿದ್ದಲ್ಲಿ ಅಥವಾ ನಿಮ್ಮ ಜೊತೆಗಿದ್ದವರಲ್ಲಿ ಯಾರಿಗಾದ್ರೂ ಕ್ಯಾನ್ಸರ್ನ ಪ್ರಾಬಬ್ಲಿ ಲಕ್ಷಣಗಳಿದ್ದಲ್ಲಿ ಅವರೆಲ್ಲರಿಗೂ ಪ್ರೇರಕವಾಗಿ ನೀವು ನಿಲ್ಬೇಕಾಗತ್ತೆ. ಪ್ರಾಬಬ್ಲಿ ಅವರೆಲ್ಲರಿಗೂ ಹೋಗಿ ಸೂಕ್ತವಾದ ಚಿಕಿತ್ಸೆ ತಗೊಳ್ಳಿಕ್ಕೆ ನೀವು ಪ್ರೇರೇಪಿಸಬೇಕಾಗತ್ತೆ. ಅದರೊಟ್ಟಿಗೆ ನನ್ಗನ್ಸೋದು ಲಾಸ್ಟ್ ವರ್ಡ್ ಪ್ರಾಬಬ್ಲಿ ಮೇಡಮ್ ನೀವು ಗೆದ್ದಿದ್ದೀರಿ, ಪ್ರಾಬಬ್ಲಿ ಅದರೊಟ್ಟಿಗೆ ಎಲ್ಲ ವೈದ್ಯರನ್ನ ಗೆಲ್ಸಿದ್ದೀರಿ ಅನ್ಸುತ್ತೆ. ಸೊ ನಾವು ಪ್ರಾಬಬ್ಲಿ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಇದೆ ಅನ್ನೋದನ್ನ ನಾವು ಎಷ್ಟೇ ಕೇಳ್ಕೊಂಡ್ರು ನೀವು ನಿದರ್ಶನವಾಗಿ ನಿಂತ್ಕೊಂಡಾಗ ಪ್ರಾಬಬ್ಲಿ ನಾವು ಗೆದ್ದಿದ್ವಿ ಅಂತ ನಮಗೂ ಅನ್ಸುತ್ತೆ. ಥ್ಯಾಂಕ್ ಯು. ಇದೀಗ ಧಾರವಾಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಕೃಷ್ಣಿ ಶಿರೂರ್ ಮ್ಯಾಮ್ ಅವರಿಗೆ ಗೌರವ ಸಮರ್ಪಣೆ. ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸುಶ್ರೀಂದ್ರ ಕುಂದರ್ಗಿ ಸರ್ ಜೊತೆಗೆ ಗಿರೀಶ್ ಪಟ್ಟಣ್ ಶೆಟ್ಟಿ ಸರ್ ಕೂಡ ವೇದಿಕೆ ಮೇಲೆ. ಯಾರಾದರೂ ಪುಸ್ತಕ ಬರೆದ್ರೆ ಅವ್ರಿಗೆ ಪ್ರೋತ್ಸಾಹ
ಹೊಸ ರೂಪವಾಗಿ ನಾವು 5,000 ರೂಪಾಯಿಗಳನ್ನ ಕೊಡಬೇಕಂತ ನಾನು ನಿರ್ಧಾರ ಮಾಡ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಆ ಧನ ಅವರಿಗೆ ಸಿಗುತ್ತೆ. ನಮಸ್ಕಾರ. ನಮಸ್ಕಾರ. ದಿಯಾ ಚಿತ್ರದ ಖ್ಯಾತಿಯ ಪೃಥ್ವಿ ಅಂಬಾರ್ ಹಾಗೂ ಲವ್ ಮಾಕ್ಟೇಲ್ ಚಿತ್ರದ ಖ್ಯಾತಿಯ ಮಿಲನಾ ನಾಗರಾಜ್ ಅವರನ್ನು ಹಾಕೊಂಡು ಹೊಸ ಮೂವಿ ಒಂದು ರಿಲೀಸ್ ಆಗ್ತಾ ಇದೆ ಸ್ವಲ್ಪ ದಿನಗಳಲ್ಲೇ. ಫಾರ್ ರಿಜಿಸ್ಟ್ರೇಷನ್ ಮೂವಿಯ ಹೆಸರು. ಈ ಮೂವಿಯ ನಿರ್ದೇಶಕರಾದಂತಹ ಶ್ರೀಯುತ ನವೀನ್ ದ್ವಾರಕನಾಥ್ ಹಾಗೂ ಅವರ ಟೀಮ್ ಮೆಂಬರ್ಸ್ ಇವತ್ತು ಶ್ರೀಮತಿ ಕೃಷ್ಣೇಶ್ವರ್ ಅವರಿಗೆ ಅಭಿನಂದನಾ ಪೂರ್ವಕವಾಗಿ ಹೂಗುಚ್ಛವನ್ನು ನೀಡಲಿಕ್ಕೆ ಬೆಂಗಳೂರಿನಿಂದ ಬಂದಿದ್ದಾರೆ. ಅವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅವರ ತಂಡ ಹೇಮಂತ್ ಅವರು ಹಾಗೂ ಅಸಿಸ್ಟೆಂಟ್ ಡೈರೆಕ್ಟರ್ನ ಆಗಿರುವಂತಹ ಯಶಸ್ವಿ ದೇವಾಡಿಗ ಅವರು. ಧನ್ಯವಾದಗಳು ಸರ್. ಮತ್ತು ಬೆಳದಿಂಗಳು ಈ ವ್ಯತಿರಿಕ್ತಗಳನ್ನ ಹೇಗೆ ಒಟ್ಟಿಗೆ ತರಬೇಕು ಅಂತ ಪುಸ್ತಕದ ಬಗ್ಗೆ ಹೆಚ್ಚು ಹೇಳೋದಿಲ್ಲ, ಯಾಕಂದ್ರೆ ಅದನ್ನ ನೀವು ಓದಬೇಕು. ಆದ್ರೆ ಅದ್ರೊಳಗೆ ಏನ್ ರೀತಿ ಅಂತಾನೂ ಹೇಳೋದಿಲ್ಲ, ಯಾಕಂದ್ರೆ ಅದನ್ನ ನೀವು ಅನುಭವಿಸ್ಬೇಕು. ಆದ್ರೆ ಯಾಕೆ ಓದಬೇಕು ಅಂತ ಮಾತ್ರ ನಾನು ಹೇಳಬಲ್ಲೆ. ಖಲೀಲ್ ಗಿಬ್ರಾನ್ ಒಂದು ಕವಿತೆ ನೆನಪಾಗ್ತದೆ ನಂಗ, ಫಿಯರ್ ಅಂತ. ಆ ಫಿಯರ್ ಅನ್ನು ಕವಿತೆ ಒಳಗ ಅವ್ರು ಹೇಳ್ತಾರ, ನದಿ ಒಂದು ಸಮುದ್ರಕ್ಕೆ ಹೋಗಿ ಸೇರ್ಲೇಬೇಕಾಗಿರ್ತದೆ. ಆವಾಗ ಅದು ತಾನು ನಡೆದು ಬಂದ ದಾರಿಯನ್ನ ನೆನೆಸ್ಕೋತದಂತ. ಅಂದ್ರ ಪರ್ವತ ಶ್ರೇಣಿಯಲ್ಲಿ ಹುಟ್ಟಿ ಆ ಗಿರಿಕಂದರಗಳನ್ನ ದಾಟಿ ಒಂದು ಸಣ್ಣ ತೊರೆಯಾಗಿ, ಕಾಡ ತೊರೆಯಾಗಿ, ಆಮೇಲೆ ನದಿಯಾಗಿ ತನ್ನ ವಿಸ್ತಾರ ಪಡೆದು ತನ್ನ ಹರವು ಪಡೆದು ಧುತ್ ಅಂತ ಸಮುದ್ರದ ಮುಂದೆ ಒಂದು ಅಳಿವೆಗೆ ಹೋದಾಗ ಅಳಿವೆಯಲ್ಲಿ ಅದಿನ್ನೇನು ಸಮುದ್ರದ ಜೊತೆಗೆ ಕೂಡಬೇಕು. ಆಗ ಒಂದು ಆತಂಕ ಶುರುವಾಗತ್ತೆ. ನಾನು ನನ್ನನ್ನು ಕಳೆದುಕೊಳ್ಳುತ್ತೇನೆ, ನನ್ನ ಸಿಹಿಯನ್ನ ಕಳೆದುಕೊಳ್ಳುತ್ತೇನೆ, ನಾನು ನನ್ನ ಸಿಹಿ ನೀರನ್ನ ಕಳೆದುಕೊಂಡು ಒಂದು ಉಪ್ಪು ನೀರಿನ ಭಾಗವಾಗುತ್ತೇನೆ. ನಾನಲ್ಲಿ ಹೋದ ಮೇಲೆ ನಾನಾಗಿ ಉಳಿಯುವುದಿಲ್ಲ, ನಾನೊಂದು ಸಮುದ್ರವಾಗುತ್ತೇನೆ. ಹಾಗಾದ್ರೆ ನನ್ನ ಅಸ್ತಿತ್ವ ಏನು? ಅದು ಅದರ ಆತಂಕ. ಸರಿ, ಆ ಆತಂಕವನ್ನ ಮೀರೋದು ಹೇಗೆ? ಆ ಆತಂಕ ಮೀರೋದು ಹೇಗೆ ಅಂದ್ರೆ ಆ ಸಮುದ್ರದೊಂದಿಗೆ ಒಗ್ಗೂಡುವುದು, ಸಮುದ್ರದೊಂದಿಗೆ ಕಳೆದು ಹೋಗುವುದಲ್ಲ, ತಾನೇ ಸಮುದ್ರವಾಗುವುದು. ಕೃಷ್ಣಿಯ ಯಾನ ಹಂಗಿತ್ತು. ಆ ಆತಂಕವನ್ನ ಮೀರುವುದಲ್ಲ, ಆ ಆತಂಕವನ್ನ ಮೀರಿದ್ರೆ ಮೀರಲು ಏನಾಗ್ಬೇಕಾಗಿತ್ತು? ಒಂದು ಜಾಗೃತಿ ಬೇಕಿತ್ತು, ಒಂದು ಅರಿವು ಬೇಕಿತ್ತು. ಸೊ ಆ ಜಾಗೃತಿ ಮತ್ತು ಅರಿವಿನಲ್ಲಿ ಅವಳು ಮಿಂದೇಳಲಿಲ್ಲ, ಜಾಗೃತಿ ಮತ್ತು ಅರಿವು ತಾನಾದಳು. ಹಾಗೆ ತಾನಾಗಿರೋದನ್ನ ಒಂದು ಪದರೂಪಕ್ಕೆ ಇಳಿಸಿದ್ರು ಅವರು. ಹೆಚ್ಚಾಗಿ ಏನಾಗತ್ತೆ ಪ್ರತಿ ಸಲನು, ಈಗ ಡಾಕ್ಟರ್ಸ್ ಆದ್ರೆ ಡಿಟೇಲಿಂಗ್ಸ್ ಹೇಳ್ತಾರೆ, ಅದು ಯಾವ ಸ್ಟೇಜು ಏನು ಎತ್ತ ಅಂತ. ಸಾಮಾನ್ಯ ಮನುಷ್ಯರಾದ್ರೆ ನಾವೇನ್ ಹೇಳ್ಬೇಕು? ಅದಿದೆ ಅಂತ ಗೊತ್ತಾದಾಗ ನನಗಾಗುವ ಆತಂಕ ಏನು? ನಾನು ಸಾವಿನೊಂದಿಗೆ ಮುಖಾಮುಖಿ ಆಗ್ತೇನೆ ಅಥವಾ ಸಾವಾಗಬಹುದೆಂಬ ಆತಂಕದೊಂದಿಗೆ ಮುಖಾಮುಖಿ ಆಗ್ತೇನೆ. ಸಾವಿಗಿಂತ ಹೆಚ್ಚಾಗಿ ಕಾಡುವುದು ಸಾವಿನ ಆತಂಕ ಅಥವಾ ನಾನಿಲ್ಲದಿದ್ದರೆ ಅನ್ನುವ ಆ ಉತ್ತರಗಳಿರ್ತಾವಲ್ಲ, ಅದು ಜಾಸ್ತಿ ಕಾಡೋದು. ಅದನ್ನ ಹೇಗೆ ಮೀರಬೇಕು? ಮೊದಲ ಅಧ್ಯಾಯ ಓದಿ. ಇನ್ನೆರಡನೇದು, ಕ್ಯಾನ್ಸರ್ ಅಂದ ತಕ್ಷಣ ನಾನು ನನ್ನ ಮಕ್ಕಳು ವಿ ಸಪೋರ್ಟ್ ವಿ ಹೇರ್ ಅಂತ ಒಂದು ಆರ್ಗನೈಸೇಷನ್ ಇದೆ. 2 ವರ್ಷ ಕೂದಲು ಬೆಳೆಸ್ತೀವಿ, ಆಮೇಲೆ ಕಟ್ ಮಾಡಿ ಅದಕ್ಕೆ ದಾನ ಕೊಡ್ತೀವಿ. ಯಾಕಂದ್ರೆ ದೇ ಮೇಕ್ ಸಮ್ ವಿಗ್ಸ್. ಸೊ ನಾನು ನನ್ನ ಮಕ್ಕಳು ಅದನ್ನ ತುಂಬಾ ರಿಚುವಲ್ ಅಂತ ರಿಲಿಜಿಯಸ್ ಆಗಿ ಅದನ್ನ ಮಾಡ್ಕೊಂಡ್ ಬರ್ತಿದ್ವಿ. ಸೌಂದರ್ಯದ ಪ್ರಜ್ಞೆ ಇದೆಯಲ್ಲ, ಅದು ಕೂದಲೊಳಗಿದೆ ಅನ್ನೋದೊಂದು ನಂಬಿಕೆ. ಅದನ್ನ ಕಳೆದುಕೊಂಡಾಗ ಕೃಷ್ಣಿ ಅನುಭವಿಸುವ ಆತಂಕ, ಅವರಮ್ಮ ಅನುಭವಿಸುವ ದುಗುಡ ಇದೆಯಲ್ಲ, ಅದು ನಿಮ್ಮಲ್ಲಿ ಕಣ್ಣೀರು ಹರಿಸುತ್ತೆ. ಅಲ್ಲಿ ಸೌಂದರ್ಯ ಪ್ರಜ್ಞೆಯನ್ನ ಕಳಚಿಕೊಳ್ಳೋದಷ್ಟೇ ಅಲ್ಲ, ನಾನು ನನ್ನ ಲುಕ್ ಅನ್ನ ಕಳಚಿಕೊಳ್ಳುವ ಅಂದ್ರೆ ನಾನೆಂದರೆ ಈ ದೇಹವಲ್ಲ ಅನ್ನುವ ಆ ಪ್ರಜ್ಞೆ ಇದೆಯಲ್ಲ, ಅದೇಗೆ ಬರುತ್ತೆ ಅನ್ನಕ್ಕೆ ಆ ಕಿಮೋಥೆರಪಿಯ ಇದನ್ನ ಓದಬೇಕು ನೀವು, ಆ ಅಧ್ಯಾಯವನ್ನ ಓದಬೇಕು. ಮೂರನೇದು, ಪ್ರತಿ ಫಲಿತಾಂಶಕ್ಕೂ ಅಥವಾ ಪ್ರತಿಯೊಂದು ಔಟ್ಕಮ್ಮಿಗೂ ಮುಂಚೆ ಒಂದು ಸಂಘರ್ಷ ಇರುತ್ತೆ.
ಆ ಸಂಘರ್ಷ ಯಾವತ್ತೂ ನೋವುದಾಯಕವಾಗಿರುತ್ತೆ. ಯಾವ ಸಂಘರ್ಷಗಳು ಸಂತಸದ್ದಾಗಿರುವುದಿಲ್ಲ. ಈಗ ಇಲ್ಲಿ ನಿಂತು ಮಾತಾಡೋದು ಸುಲಭ, ಆದ್ರೆ ಆ ಕ್ಷಣಗಳಲ್ಲಿನ ಸಂಘರ್ಷಗಳು ಹೇಗಿರ್ತವೆ. ನಿಮ್ಮ ನರದೊಳಗಿಳಿದ ಸೂಜಿಯೊಂದು ಚುಚ್ಚುವ ಮೊನಚಿದೆಯಲ್ಲ, ಅದರಿಂದ ಆರಂಭವಾಗಿ ಆ ಔಷಧ ನರನಾಡಿಗಳಲ್ಲಿ ಇಳಿಯುವ ವೇಗ ಮತ್ತು ಆ ವೇಗ ಮನಸ್ಸಿಗೆ ಕೊಡುವ ಆವೇಗ, ಆ ಎರಡನ್ನೂ ಹಿಡಿದಿಡೋದಿದೆಯಲ್ಲ ಕೀಮೋಥೆರಪಿ ಶುರುವಾದಾಗ ಆ ಅಧ್ಯಾಯ ಓದ್ಬೇಕು. ಹೀಗೆ ಪ್ರತಿ ಅಧ್ಯಾಯಗಳನ್ನ ಓದ್ತಾ 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 ನಿಮ್ಮೊಳಗೊಂದು ವಿಶ್ವಾಸ ಬೆಳೆಯುತ್ತೆ. ಬೇಂದ್ರೆಯವರ ಒಂದ್ ಕಡೆ ಹೇಳ್ತಾರಂತೆ, ನಾವು ಸಾಯ್ಬಾರ್ದು ಅಂದ್ರೆ ನಾವು ಹುಟ್ಟಬಾರ್ದಿತ್ತು ಅಂತ. ಹಂಗೆ ಈ ಪುಸ್ತಕದ ಪ್ರತಿ ಅಧ್ಯಾಯವನ್ನ ಓದ್ತಾ ಇರ್ಬೇಕಾದ್ರೆ ನಮ್ಮ ಇರುವಿಕೆಗೊಂದು ಅರ್ಥ ಕೊಡ್ತಾ ಹೋಗುತ್ತೆ. ವಿಕ್ಟರ್ ಫ್ರಾಂಕ್ ಅದೇ ಹೇಳ್ತಾರೆ ಲೋಗೋಥೆರಪಿಯಲ್ಲಿ, ನಾವಿಂದು ಎಕ್ಸಿಸ್ಟೆನ್ಸ್, ದ ರೀಸನ್ ಆಫ್ ದಿ ಎಕ್ಸಿಸ್ಟೆನ್ಸ್, ಈ ಇರುವಿಕೆಗೊಂದು ಅರ್ಥ ಹುಡುಕಿಕೊಳ್ಳುವ ಸಾಧನವಾಗಿ ಈ ಪುಸ್ತಕ ನಮ್ಮ ಕಣ್ಮುಂದೆ ಬರುತ್ತೆ. ಸೊ ಪ್ರತಿ ಅಧ್ಯಾಯಗಳು, ಪ್ರತಿ ಬರವಣಿಗೆಗಳು ನಮ್ಮೊಂದಿಗೆ ನಾವು ಸಂವಾದಿ ಆಗುತ್ತಾ ಕೃಷ್ಣಿಯ ಕಥೆಯನ್ನ ಕೇಳ್ತೇವೆ. ಕೃಷ್ಣಿಯ ಕಥೆಗಳನ್ನ ಕೇಳ್ತಾ ನಾವು ಯಾವ್ಯಾವುದೋ ಆ ಕ್ಷಣಗಳಲ್ಲಿ ಅನುಭವಿಸಿದ ಆ ಒಂಟಿತನ ಅಥವಾ ಅಸಹಾಯಕತನ, ಅಮಾಯಕತನ ಮತ್ತು ಅದರೊಂದಿಗೆ ಭಂಡ ಧೈರ್ಯ, ಹುಚ್ಚು ಧೈರ್ಯ, ಮನೋಸ್ಥೈರ್ಯ, ಇವರಿಗಾಗಿ ನಾವು ಬದುಕಬೇಕು ಅನ್ನುವ ಗಟ್ಟಿತನ, ಅದೆಲ್ಲವೂ ನಾವು ಅನುಭವಿಸಕ್ ಶುರು ಮಾಡ್ತೀವಿ. ಆ ಕಾರಣಕ್ಕೆ ಉರಿವಾನ ಬೆಳದಿಂಗಳು ಇದೆಯಲ್ಲ, ಅದೊಂದು ಉರಿ ಕೊಡತ್ತೆ, ಬದುಕು ಬೇಕೆಂಬ ಕಿಚ್ಚು ಕೊಡತ್ತೆ, ಜಾಗೃತಿ ಮೂಡಿಸಬೇಕೆಂಬ ಬೆಳಕಿನ ಕಿಡಿ ಕೊಡುತ್ತೆ. ಈ ಬೆಳಕಿನ ಕಿಡಿ ಮತ್ತು ಬೆಚ್ಚಗಿಡುವ ಕಾವು ತಣ್ಣಗಿನ ಬೆಳದಿಂಗಳಾಗಿ ಆಚೆ ಬರುತ್ತೆ. ಇಷ್ಟೇ ಈ ಪುಸ್ತಕ. ಎಲ್ಲರೂ ಓದಿ. ಥ್ಯಾಂಕ್ ಯು. ಪ್ರಕಟಗೊಂಡಿವೆ. ಶಾಲಾ ಆವೃತ್ತಿಯ ಸಹಪಾಠಿ ಪರಿಕಲ್ಪನೆಯನ್ನು ಕಾರ್ಯಾನುಷ್ಠಾನಗೊಳಿಸುವಲ್ಲಿ ಮುಖ್ಯಸ್ಥರಾಗಿ ಬೆಂಗಳೂರು ಮೆಟ್ರೋ ಡೆಸ್ಕ್ ಅನ್ನು ಮುನ್ನಡೆಸಿದವರಾಗಿದ್ದಾರೆ. ಸದ್ಯ ಹುಬ್ಬಳ್ಳಿ ಪ್ರಜಾವಾಣಿ ಬ್ಯೂರೋದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ರಶ್ಮಿ ಎಸ್ ಅವರು ಇಂದಿನ ಪುಸ್ತಕ ಬಿಡುಗಡೆಗೆ ಸಜ್ಜಾಗಿರುವ ಉರಿಮಾನ ಬೆಳದಿಂಗಳು ಕೃತಿಗೆ ಬೆನ್ನೋಡಿಯನ್ನು ಬರೆದಿದ್ದಾರೆ. ಕೆಎಲ್ಇ ಧ್ವನಿ ಬಿಬಿಬಿ 90.4 FM ರೇಡಿಯೋ ನಿಲಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪತ್ರಿಕೋದ್ಯಮದಲ್ಲಿ 50 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಹಾಗೂ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತರು 1971ರಿಂದ 81ರವರೆಗೆ ಹುಬ್ಬಳ್ಳಿಯ ಸಂಯುಕ್ತ ಕರ್ನಾಟಕದಲ್ಲಿ ಪ್ರೂಫ್ ರೀಡರ್ ವರದಿಗಾರನಾಗಿ ಕೆಲಸ ನಿರ್ವಹಿಸಿದ್ದಾರೆ. ಪ್ರಜಾವಾಣಿಯ ನಿವೃತ್ತ ಸಂಪಾದಕರಾಗಿ 1981ರಿಂದ 2013ರವರೆಗೆ ಪ್ರಜಾವಾಣಿಯಲ್ಲಿ ಕ್ರೀಡಾ ವರದಿಗಾರರಾಗಿ, ಹಿರಿಯ ವರದಿಗಾರರಾಗಿ, ಪ್ರಧಾನ ವರದಿಗಾರರಾಗಿ, ಹುಬ್ಬಳ್ಳಿ ಬ್ಯೂರೋದ ಸುದ್ದಿ ಸಂಪಾದಕರಾಗಿ, ಸ್ಥಾನಿಕ ಸಂಪಾದಕರಾಗಿ, ಬೆಂಗಳೂರಿನಲ್ಲಿ ಸಹ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕ್ರೀಡಾ ವರದಿಗಾರನಾಗಿ 3 ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ವರದಿ ಮಾಡಿದ್ದಾರೆ. 1990ರಲ್ಲಿ ಬೀಜಿಂಗ್ನಲ್ಲಿ ಹಾಗೂ 1994ರಲ್ಲಿ ಜಪಾನಿನ ಹಿರೋಶಿಮಾದಲ್ಲಿ ನಡೆದ ಏಷ್ಯನ್ ಕ್ರೀಡೆಗಳ ವರದಿ ಮಾಡಿದ್ದಾರೆ. 1995ರಲ್ಲಿ ಜಕಾರ್ತಾದಲ್ಲಿ ನಡೆದ ಏಷ್ಯನ್ ಅಥ್ಲೆಟಿಕ್ ಕ್ರೀಡಾಕೂಟ, 1999ರಲ್ಲಿ ಶ್ರೀಲಂಕಾದಲ್ಲಿ ನಡೆದ ಏಷ್ಯನ್ ಟೆಸ್ಟ್ ಕ್ರಿಕೆಟ್ ಪಂದ್ಯ, 2010ರಲ್ಲಿ ನವದೆಹಲಿಯಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟಗಳ ವರದಿ ನಡೆಸಿದ್ದಾರೆ. ಶ್ರೀಯುತರಿಗೆ ಅನೇಕ ಪ್ರಶಸ್ತಿಗಳು ದೊರೆತಿವೆ. 2008ರಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯಿಂದ ಜೀವಮಾನ ಸಾಧನೆಗಾಗಿ ಪ್ರಶಸ್ತಿ, ನಾಡೋಜ ಪಾಟೀಲ್ ಪುಟ್ಟಪ್ಪ ಪುರಸ್ಕಾರ ಇನ್ನಿತರ ಅನೇಕ ಪ್ರಶಸ್ತಿಗಳಿಗೆ ಶ್ರೀಯುತರು ಭಾಜನರಾಗಿದ್ದಾರೆ. ಇವರ ಕ್ರೀಡಾ ಪತ್ರಿಕೋದ್ಯಮ ಪುಸ್ತಕ ಕರ್ನಾಟಕ ಮಾಧ್ಯಮ ಅಕಾಡೆಮಿಯಿಂದ ಪ್ರಕಟಗೊಂಡಿದೆ. ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ಹಾಗೂ ನಿಮ್ಮನ್ನ ಪರಿಚಯ ಮಾಡಿಕೊಳ್ಳಲು ಹೆಮ್ಮೆ ಎನಿಸಿದೆ. ಐ ವೆಲ್ಕಮ್ ಯು ಸರ್. ತಡೀಲಿಕ್ಕಾಗಲಿಲ್ಲ ಗುರುಗಳೇ. ಎಲ್ರಿಗೂ ನಮಸ್ಕಾರ. ಅಧ್ಯಕ್ಷತೆ ವಹಿಸಿದ್ರೆ ಒಂದು ಲಾಭ ಇದೆ, ಏನು ಅಂದ್ರೆ ಭಾಷಣ ಇಷ್ಟ ಜಾಸ್ತಿ ಮಾಡ್ಬೇಕಾಗುದಿಲ್ಲ. ಅವ್ರು ಹಂಗಂದ್ರು ಇವ್ರ ಅದು ಬೇರೆ ಅವ್ರು ಊಟ ತಂದಿಟ್ಟು ನನ್ನ ಗಮನವನ್ನೆಲ್ಲ ಆ ಕಡೆ ಸರ್ ಇರ್ಲಿ. ಮೊದಲು ಕೃಷ್ಣಿಗೆ ನಾನು ನೋಡ್ತಾ ಬಂದ ಹುಡುಗಿ ಅವಳು ಪಾಪ, ನಾನಿದ್ದಾಗ ಹೇಳು ಪ್ರಜಾವಣಿ ಎಲ್ಲ ಜೊತೆ ಇದ್ಲು. ಎಲ್ಲರೂ ಅವಳು ರಶ್ಮಿನೂ ಅಷ್ಟೇ ಮಕ್ಕಳ ಥರ ಇರೋರು. ಇವತ್ತಿಂದು ಒಂದು
ಕಾರ್ಯಕ್ರಮ ಇತ್ತು. ನಾವು ಅವಳಿಗೆ ಅಭಿನಂದನೆ ಸಲ್ಲಿಸಬೇಕು ಅಥವಾ ಏನು ಹೇಳಬೇಕು ಕನ್ಫ್ಯೂಷನ್ ಇರ್ತದೆ. ಯಾಕೆಂದರೆ ಇದನ್ನು ನಾನು ಅನುಭವಿಸ್ತು. ನನ್ನ ಹೆಂಡತಿ ಮಧ್ಯದಲ್ಲಿ ರೋಹಿಣಿ 2 ಸಲ ಆಯಿತು ಅವಳಿಗೆ. 2 ಸಲ ಆಪರೇಷನ್ ಆಯಿತು. ಅವ್ರಿಗೆ 5 ವರ್ಷ ಆಯಿತು. ಅವಳಿಗೆ ಓವೇರಿಯನ್ ಸಿಸ್ಟು ತೆಗೆದು ಫಾಸ್ಟ್ ಕ್ಲಾಸ್ ಆಗಿದ್ದಾನೆ. ಗುರುಗಳು ಹೇಳಿದ ಹಾಗೆ ಸಂಕೇಶ್ವರ್ ಅವರು ಆಹಾರ ಪದ್ಧತಿ ಅದರಲ್ಲಿ ನನಗೆ ಈಗ ನಂಬಿಕೆ ಯಾಕೆ ಬಂದಿದೆ ಅಂದರೆ, ನಾವು ಈ ಪೇಪರ್ನವ್ರು ಸ್ವಲ್ಪ ಓಡಾಡಿರ್ತೇವೆ. ಅವರು ನಮ್ಮ ಯಾಕಂದ್ರೆ ಹೊತ್ತು ಗೊತ್ತಿರೋಂಗಿಲ್ಲ. ಅಲ್ಲಿ ನೋಡಿ ಹೇಗೆ ಕಡ್ಡಿ ತಿಂತೇವೆ, ಪುಕ್ಷಟೆ ಹೇಳ್ಬಾರ್ದು ನಾನು, ಯಾಕಂದ್ರೆ ಅದು ರೂಢಿ ಆಗೋದು ಭಾಳ ಮಂದಿಗೆ. ಅದು ಇವತ್ತು ಅದೇ ಮುಖ್ಯ ಆಗಿರೋದ್ರಿಂದ ಬಿಟ್ಬಿಟ್ಟಿದೆ. ನನಗೆ ಈಗ ಗೊತ್ತಾಗಿದೆ, ನನ್ನ ಹೆಂಡತಿಗೆ ಆಯ್ತಲ್ಲ ಆವಾಗ 2009ರಲ್ಲಿ ಮೊದಲ ಆಪರೇಷನ್ನು ಆರಾಮಾದ್ಲು, ಇದು ಬರೋದಿಲ್ಲ ಅಂತ ಕಂಡಿದ್ವಿ. ಮತ್ತೆ ಬಂತು 2005 ಕರೆಕ್ಟ್ 5 ವರ್ಷ ಆಯಿತು. ಓವೇರಿಯನ್ ಸಿಸ್ಟ್ ತೆಗೆದ್ರು. ಆದರೆ ಕೆಲವೊಂದು ಆಹಾರ ವಿಧಾನದಿಂದ, ಶಿಸ್ತಿನಿಂದ, ಗುರುಗಳ ಹೇಳಿದಂಗೆ ಪ್ರಾಣಾಯಾಮ ಮತ್ತು ಇವರು ಹೇಳಿದಂಗೆ ಮುದ್ರೆ, ಇವಳು ರೋಹಿಣಿಗೆ ಭಾಳ ಸಹಾಯ ಮಾಡಿದ್ಲು. ಈಗ ನನ್ನ ಮಗಳ ಕ್ಲಾಸ್ಮೇಟ್ ಒಬ್ಬಳಿದ್ದಾಳೆ, ಅವಳು ಸ್ಕಾಟ್ಲೆಂಡಲ್ಲಿ, ಅವಳಿಗೆ ಸಹಿತ ಸಹಾಯ ಮಾಡಿದ್ಲು. ಇದನ್ನು ನಾನು ನೋಡಿರೋದ್ರಿಂದ ಅದರ ನೋವು ಎಲ್ಲದರ ಅನುಭವ ನನಗಿದೆ. ಆದರೆ ಒಂದು ಮಾತ್ರ ರೇ, ನೀವು ಗಟ್ಟಿ ಇದ್ದರೆ ಏನೂ ಆಗೋದಿಲ್ಲ, ಬದುಕ್ತೀರ ಅನ್ನೋಕ್ಕೆ ನನ್ನ ಹೆಂಡತಿನೂ ಕಾರಣ ಇದ್ದಾಳೆ. ಇಲ್ಲಿ 5 ವರ್ಷ 10 ವರ್ಷದಿಂದ ಇದಾಗಿ ಆರಾಮಿದ್ದೇವೆ ನಾವು ಎಲ್ಲ ರೀತಿಯಿಂದಲೂ. ಹೀಗೆ ಕೃಷ್ಣ ಚೆನ್ನಾಗಿ ಬದುಕಲಿ. ಯಾಕಂದ್ರೆ ಅವ್ರ ಅಮ್ಮ ಪಾಪ ಅವ್ರಿಗೆ ಎಷ್ಟು ಕಾಳಜಿ ತಗೋತಾರೆ ಅಂತ ನನಗೆ ಗೊತ್ತಿದೆ. ಎಲ್ಲ ಈಗ ನೋಡಿ, ನಾವು ಭಾಳ ಅಭಿಮಾನದಿಂದ ಇಂಥ ಒಬ್ಬಳು ಹುಡುಗಿ ಇದನ್ನು ದಾಟಿ ಬಂದಲ್ಲ ಅಂತ ಪ್ರೀತಿಯಿಂದ ರವೀಂದ್ರ ಹೇಳಿದಂಗೆ ನಾವು ಅದನ್ನು ಬೆಂಬಲಿಸಬೇಕು. ಆ ಹೋರಾಟವನ್ನು ಡಾಕ್ಟರ್ಗಳು ಕರೆಕ್ಟಾಗಿ ಹೇಳ್ತಾರೆ. ಡಾಕ್ಟರ್ಗಳನ್ನು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಇವೆಲ್ಲ ಉಳುಕಿದನ್ನ ನಾವು ಸಪ್ಲಿಮೆಂಟ್ಸ್ ಆಗಿ ಮಾಡಬೇಕು, ಖಂಡಿತವಾಗ್ಲೂ ಮಾಡಬೇಕು. ಶಿಸ್ತಿನಿಂದ ಇರಬೇಕು. ನಾನು ಅನ್ಕೋತಿರ್ತೇನೆ, ಎಷ್ಟೋ ಸಲ ಅವಳಿಗೆ ಫಸ್ಟ್ ಟೈಮ್ ಆದಾಗ ನಮಗೆ ಮೊದಲು ಸಿಗರೇಟ್ ಬಿಟ್ಟಿದ್ದೆ, ಆಮೇಲೆ ತಂಬಾಕು ತಿನ್ನಕ್ಕೆ ಸರ್ ಮಾಡಿದೆ. ಈ ಸಲ ಏನಾಗಲೇ ಬಿಡ್ಬಿಡುತ್ತೆ, ಇವತ್ತು ನಾಳೆ ಬಿಡೋಣ ಅಂತ ಮಾಡಿದ್ದೀನಿ. ಇವರೆಲ್ಲ ಹೇಳೋದನ್ನು ನೋಡ್ಕೊಳ್ಳೆ 10 ವರ್ಷಕ್ಕೆ ಬಿಡ್ಲಿಕ್ಕೆ 100 ಸಲ ಬಿಟ್ಟಿರೋದು 101 ಸಲ ಬಿಡ್ಲಿಕ್ಕೆ ಟ್ರೈ ಮಾಡ್ತಾನೆ ಕಾಣ್ತದೆ. ಇರಲಿ ನೋಡೋಣ. ಆದ್ರೆ ಯಾಕೆ ಹೇಳ್ರೆ ಹೆದರಿಕೆ ಬರ್ತದೆ ಮನಸ್ಸಿನಲ್ಲಿ ಅಟ್ಟ. ಆದ್ರೆ ಇನ್ನೊಂದು ಕಡೆ ಧೈರ್ಯನೂ ಬರ್ತದೆ. ಇವಳಿಗೆ ನಾನೇ ಗೆಲ್ಬಾರ್ದು, ನಾನು ಸ್ಪೋರ್ಟ್ಸ್ ಬೇರೆ ಗೆಲ್ಲುವುದಷ್ಟೇ ಗೊತ್ತು ನಮ್ಗೆ, ಸೋಲೋದು ಗೊತ್ತಿಲ್ಲ ಜೀವನದಾಗ. ಹೀಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರೀತಿ ಮುಖ್ಯ, ನಗೋದು ಮುಖ್ಯ. ಪತ್ರಕರ್ತರು ಸ್ವಲ್ಪ ನಗೋದು ಕಲಿಬೇಕು. ನಾವು ಭಾಳ ಮಂದಿ ನೋಡೋದು ಏನು ಗಂಭೀರವಾಗಿ ಇರ್ತಾರೆ. ನೋಡೋಣ 50 ವರ್ಷಗಳಲ್ಲಿ ಎಷ್ಟು ಹೇಳ್ತಾರೆ ನೋಡಿರ್ಬೋದು. ನಾನು ನನಗೆ ಎಷ್ಟೊತ್ತಲ್ಲ ಹೇಳ್ತಾರೆ, ನೀವು ಬದಲಾಗಿ ನಾ ಯಾಕೆ ಬದಲಾಗಬೇಕು, ಏನು ಹೇಳೋದೆ ಬದಲಾಗಿ ನಗೋಣ ಅಂತ ಹೇಳೋದೇ. ಸಂತೋಷವಾಗಿರಿ, ಖುಷಿಯಾಗಿರಿ. ಅವಳು ಅಷ್ಟೇ ನನ್ನ ಮಗಳ ಥರ ಇದ್ದಾಳೆ, ಖುಷಿಯಾಗಿರಲಿ, ಎಲ್ಲರೂ ಇರಲಿ. ಇವತ್ತು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದು ಅದಕ್ಕೆ. ಇಲ್ದಿದ್ರೆ ನಮ್ಮ ಫೋಟೋಗ್ರಾಫರ್ಸಿಂದ ಎಲ್ಲರಿಗೂ ಗೊತ್ತಿದೆ, ನಾ ಎಲ್ಲರಿಗೂ ನಿಲ್ಲೋದಿಲ್ಲ, ಎಲ್ಲೂ ಬರೋದಿಲ್ಲ. ಸಾಕು 70 ಸವಾಸರ ಮಟ್ಟಿಗೆ ಆಗಿಬಿಟ್ಟಿದ್ದಾರೆ. ಇರಲಿ, ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಈಗ ಇದೊಂಥರ 1 ಮಿನಿಟ್ ಮೊದಲೇ ಹೇಳಿದ್ದಲ್ಲ, ಅದನ್ನ ಹಾಗೆ ಖಂಡಿತವಾಗಿ ಎಲ್ಲರಿಗೂ ನಮಸ್ಕಾರ ಮಾಡ್ತಾರೆ. ಆರೋಗ್ಯ ಕಾಪಾಡಿಕೊಳ್ಳಿ. ಅದರ ಮಹತ್ವ ಎಷ್ಟು ಅನ್ನೋದು ಗೊತ್ತಾಗ್ತದೆ. ನಮ್ಮ ಮಕ್ಕಳಿಗೆ ಎಲ್ಲ ಹೇಳಿರ್ತೇನೆ ನಾನು. ಈಗ ಆಹಾರ ಪದ್ಧತಿ ಹೇಳಿದ್ರೆ ನಾವೇ ತಂಬಳಿ ತಾವು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ಕಾಡು ಮನುಷ್ಯರು ನಾವು, ನಮ್ಗೆ ಅಲ್ಲಿ ಬೆಳೆದಿರೋದನ್ನೆಲ್ಲ ತಿಂದು ಭಾಳ ರೂಢಿ. ಆದ್ರೆ ನಮ್ಮ ಮಕ್ಕಳಿಗೆ ಪಿಜ್ಜಾ ಅಂತ ಇನ್ನೇನು ಅಂತ ಅದನ್ನ ನೋಡಿ ನಮಗೂ ಆಶಾಗಿ ನಾವು ತಿಂತೇವೆ. ಕರೆ ಇಲ್ಲ ಸುಳ್ಳು ಯಾಕೆ ಹೇಳ್ಬೇಕು ನಾನು ಹೇಳ್ತಾರೆ ಅದಕ್ಕೆ ಗೊತ್ತು. ಇವರೇ ತಿನ್ನೋರು ಮೊದಲು ಅಂತ ತಿಳ್ಕೊಂಡು ಇರಲಿ. ಆದರೂ ಎಚ್ಚರದಿಂದಿರೋಣ, ಆರಾಮಾಗಿರೋಣ, ಸಂತೋಷವಾಗಿರೋಣ. ಕೊರೋನಾ ಪರೋನಾ ಏನೂ ಆಗೋದಿಲ್ಲ. ಹೋಗೋ ಟೈಮ್ ಅವ್ರು ಹೇಳ್ದಂಗೆ ಇವಳು ಹಾಫ್ ಚಾ ಕುಡಿಸಿದ್ವಿ ನಮ್ಗೆ ಇವತ್ತು ಚೆಂದಾಗಿ. ನಾನಂದೇನು ಫುಲ್ ಫ್ಲಾಸ್ಟಾಗಿ ಚಾ ಕುಡಿಸ್ತಾಳೆ ಮಾಡಿದ್ದಿಲ್ಲ. ಇಲ್ಲ ಇರಲಿ, ಹಾಗೆ ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ. ಮುಖ್ಯವಾಗಿ ಕೃಷ್ಣಿ ಮತ್ತು ಅವರ ಕುಟುಂಬದವರು ಹೀಗೆ ಗಟ್ಟಿಯಾಗಿ ಬದುಕಿರೋದ್ರಿಂದ ನಮಸ್ಕಾರ. ಗೋಪಾಲ್ ಕೃಷ್ಣ ಸರ್. ಇದೀಗ ಕೃಷ್ಣಿ ಮಾಮ ಹಾಗೂ ಅವರ ಕುಟುಂಬ ಸದಸ್ಯರಿಂದ ಗೋಪಾಲ್ ಕೃಷ್ಣ ಸರ್ ಇವರಿಗೆ ಸನ್ಮಾನ. ಸರಳತೆ, ಸಜ್ಜನಿಕೆಯ ಪ್ರತಿರೂಪ ಗೋಪಾಲ್ ಕೃಷ್ಣ ಸರ್ ಅವರು ಅವೈಲೇಬಲ್ ಇದೆ. ಪುಸ್ತಕದ ಒಂದು ಪ್ರತಿಯ ಬೆಲೆ 250. ಆದ್ರೆ ಇವತ್ತು ಲಾಂಚ್ ಡೇ ಆಗಿರೋದ್ರಿಂದ 10% ರಿಯಾಯಿತಿ ದರದಲ್ಲಿ ಹೊರಗಡೆ ಪುಸ್ತಕಗಳು ಲಭ್ಯವಿವೆ. ಯಾರಾದ್ರೂ ಬೇಕು ಅಂದ್ರೆ ಕೇಳಿಕೊಳ್ಳಿ. ನಿಮ್ಗೂ ಅವರ ಆ ಬದುಕಿನ ಪಯಣದ ಬಗ್ಗೆ ನಮಗೂ